ओम शांति। ओम शांति। बाबा कहते हैं ज्ञान में आने के बाद बच्चों को कौन सी डर निकल जाता है। हाँ, भक्ति में जो डर होता है ना, गुरु श्राप ना दे देवे, अगर ये नहीं करता है तो कुछ ना हो जाए। ये सारी बातें ज्ञान मार्ग में आने के बाद खत्म हो जाती हैं। मालूम होता है ज्ञान मार्ग में कोई भी श्राप नहीं दे सकते। बाबा कहते ज्ञान मार्ग में सिर्फ रावण ही श्राप दे सकता है। माना हम बाबा के मत पर नहीं चलते, बाबा का वर्षा लेने का टेंशन नहीं, तो जब कर्म ऐसे वैसे होते तो रावण श्राप देते। इसलिए बहुत खबरदारी चाहिए। ಬಾಬಾ ಹೇಳ್ತಾರೆ ಜ್ಞಾನ ಮಾರ್ಗದಲ್ಲಿ ಬಂದಾಗ ಯಾವ ಒಂದು ಭಯ ನಿಮ್ಗೆ ಹೊರಟೋಗುತ್ತೆ. ಜ್ಞಾನ ಮಾರ್ಗದಲ್ಲಿ ಬಂದಾಗ ಭಕ್ತಿಯಲ್ಲೇನು ಭಯ ಇತ್ತಲ್ಲ, ಯಾರಾದರೂ ಗುರುಗಳನ್ನ ಮಾಡ್ಕೊಂಡಿದ್ರೆ ಯಪ್ಪ ಅವ್ರನ್ನ ಬಿಟ್ರೆ ಅವ್ರಿಗೇನು ಶ್ರಾಪ ಹಾಕ್ಬಿಡ್ತಾರೋ, ಏನು ಮಾಡ್ತಾರೋ, ಹೆಂಗೆ ಮಾಡ್ತಾರೋ ಅನ್ನೋದೇನು ಭಯ ಇತ್ತು, ಅದೆಲ್ಲ ಭಯ ಸಮಾಪ್ತಿ ಆಗ್ಬಿಡುತ್ತೆ. ಜ್ಞಾನ ಮಾರ್ಗದಲ್ಲಿ ಯಾರು ಯಾರಿಗೆ ಶ್ರಾಪ ಕೊಡಕ್ಕಾಗಲ್ಲ. ನಮ್ಮ ಕರ್ಮಗಳೇ ಶ್ರಾಪ, ನಮ್ಮ ಸಂಸ್ಕಾರಗಳೇ ನಮಗೆ ಶ್ರಾಪ. ಯಾವುದರ ಪರವಶ ಆಗಿ ಬಾಬಾವ್ರ ಶ್ರೀಮತದ ಮೇಲೆ ನಡೆಯಲ್ಲ. ಬಾಬಾ ಹೇಳ್ತಾರೆ ಜ್ಞಾನ ಮಾರ್ಗದಲ್ಲಿ ಮನುಷ್ಯರು ಶ್ರಾಪ ಹಾಕಲ್ಲ, ರಾವಣ ಶ್ರಾಪ ಹಾಕ್ತಾನೆ. ಅಂದ್ರೆ ಹೆಂಗೆ? ರಾವಣನ ಸಂಸ್ಕಾರಗಳ ವಶ, ದೇಹಾಭಿಮಾನ ವಶ ಏನೇ ಕರ್ಮ ಮಾಡ್ತೀವಿ ನಾವು ಶ್ರಾಪಿತರ ಆಗ್ಬಿಡ್ತೇವೆ. ಅಲ್ಲಾದ್ರೆ ಗುರುಗಳೆಲ್ಲ ರಿದ್ದಿ ಸಿದ್ಧಿಗಳ ಆಧಾರದ ಮೇಲೆ ಮನುಷ್ಯರಿಗೆ ತುಂಬಾ ಸತಾಯಿಸ್ತಾರಲ್ಲ, ಯಾರು ಅವ್ರ ಶಿಷ್ಯರು ಅವ್ರನ್ನ ಬಿಟ್ಟು ಹೋಗ್ಬಾರ್ದಂತ ಅವ್ರ ಮುಷ್ಟಿಯಲ್ಲಿ ಇಟ್ಕೊಳಕ್ ನೋಡ್ತಾರೆ. ಇಲ್ಲಿ ಬಾಬಾ ಅಂತೂ ನಾವು ಮಕ್ಕಳಿಗೂ ಏನು ಹೇಳ್ತಾರೆ, ಅರೇ ಮಕ್ಕಳೇ, ನೀವೆಲ್ಲರಿಗೆ ಜ್ಞಾನ ಹೇಳಿ ಸುಖದಾತನಾಗಿ ಎಲ್ಲರಿಗೆ ಸುಖ ಕೊಡಿ. ಬಾಬಾ ಬಂದಿರೋದೇ ನಮಗೆ ಸುಖದ ಆಸ್ತಿ ಕೊಡಕ್ಕೆ. ತಂದೆ ಪರಮಾತ್ಮ ಸದ್ಗುರು ಏನಿದ್ದಾರೆ ಅವ್ರ ತರಹ ಜಗತ್ತಲ್ಲಿ ಬೇರೆ ಯಾರಿಲ್ಲ. ಸರಿನಾ? मीठे बच्चे तुम अभी गार्डली सर्विस पर, तुम्हें सबको सुख का रास्ता बताना है, स्कॉलरशिप लेने का पुरुषार्थ करना है. क्या करना है हमको? स्कॉलरशिप लेना है. ಮಧುರವಾದಂತಹ ಮಕ್ಕಳೇ, ನೀವೀಗ ಗಾಡ್ಲಿ ಸೇವೆಯಲ್ಲಿದ್ದೀರಾ. ನೀವೆಲ್ಲರಿಗೆ ಸುಖದ ಮಾರ್ಗವನ್ನು ಹೇಳಬೇಕಾಗಿದೆ. ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ ಪುರುಷಾರ್ಥ ಮಾಡಬೇಕಾಗಿದೆ. ಬಾಬುವ್ರ ಹತ್ರ ಯಾವಾಗಲೂ ರ್ಯಾಂಕ್ ಬಂದು ಪಾಸ್ ವಿಧಾನರಾಗೋದಂದ್ರೆ ಸ್ಕಾಲರ್ಶಿಪ್ ತಗೊಳ್ಳೋದು, ರಾಜಾಯಿಯ ಸ್ಕಾಲರ್ಶಿಪ್. ಅದಕ್ಕೇನು ಮಾಡಬೇಕು? ತುಂಬ ಸರ್ವೀಸಬಲ್ ಅರ್ಥಾತ್ ಈಶ್ವರೀಯ ಪ್ರಾಪ್ತಿಗಳನ್ನು ಅನ್ಯರಿಗೆ ಮಾಡಿಸ್ತಕ್ಕಂಥದ್ದು. तुम बच्चों की बुद्धि में जब ज्ञान की अच्छी धारणा हो जाती है तो कौन सा डर निकल जाता है. ನೀವು ಮಕ್ಕಳ ಬುದ್ಧಿಯಲ್ಲಿ ಯಾವಾಗ ಜ್ಞಾನ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ, ಧಾರಣೆ ಆಗುತ್ತೆ, ಆಗ ಯಾವ ಭಯ ಹೋಗುತ್ತೆ. ಕೆಲವ್ರಿಗೆಲ್ಲ ಅರ್ಧಂಬರ್ಧ ಭಯ ಇದ್ರೆ ಗುರು ಬಿಡೋದೆಂಗೆ, ಭಕ್ತಿ ಬಿಡೋದೆಂಗೆ, ತಿರುಪತಿ ತಿಮ್ಮಪ್ಪನ್ ಬಿಡೋದೆಂಗೆ, ಅದು ಬಿಡೋದೆಂಗೆ, ಏನಾಗ್ಬಿಡುತ್ತೋ, ಇಷ್ಟು ವರ್ಷ ಮಾಡಿದ್ವಲ್ಲ ಆಮೇಲೆ ಇನ್ನೇನಾಗ್ಬಿಡುತ್ತೋ, ಇದೆಲ್ಲ ಸೂಕ್ಷ್ಮ ಭಯಗಳೇನಕ್ಕೆ ಅಂದ್ರೆ ಜ್ಞಾನದ ಪರಿಪಕ್ವ ಧಾರಣೆ ಯಾವಾಗಿಲ್ಲ, ಅದರಲ್ಲಿ ಭಯ ಬಂದ್ಬಿಡುತ್ತೆ. भक्ति में जो डर रहता है कि गुरु हमें श्राप न दे देवे, ये डर ज्ञान में आने से, ज्ञान की धारणा करने से निकल जाता है. क्योंकि ज्ञान मार्ग में श्राप कोई दे न सके. रावण श्राप देता, पाप वर्षा देते. रिद्धि सिद्धि सीखने वाले ऐसे तंग करने का, दुख देने का काम करते हैं.
ज्ञान में तो तुम बच्चे सबको सुख पहुಂಚಾತೆ हो. ಭಕ್ತಿಯಲ್ಲಿ ಏನು ಭಯ ಇರುತ್ತೆ, ಗುರುಗಳು ಶ್ರಾಪ ಕೊಡಬಾರ್ದು. ಈಗಂತೂ ಇವರೆಲ್ಲ ಅನೇಕ ರಿದ್ಧಿ ಸಿದ್ಧಿಗಳ ಆಧಾರದ ಮೇಲೆ ನಡೀತಿದ್ದಾರೆ. ಇದಕ್ಕೆ ಜನಕ್ಕಿಂತ ಜಾಸ್ತಿ ಭಯ. ಈ ಭಯ ಜ್ಞಾನದಲ್ಲಿ ಬಂದ ನಂತರ ಇರಲ್ಲ. ಯಾಕೆಂದ್ರೆ ಸದ್ಗುರು ತಂದೆಯ ಛತ್ರ ಛಾಯೆಯಲ್ಲಿ ಬಂದ ನಂತರ ಜ್ಞಾನದ ರೈಟ್ ಧಾರಣೆ ಆದಾಗ ಈ ಭಕ್ತಿಯ ಟೋಟಲ್ ಏನು ಭಯಗಳಿದೆ ಅದೆಲ್ಲ ಸಮಾಪ್ತಿಯಾಗ್ಬಿಡುತ್ತೆ. ಯಾಕೆ? ಜ್ಞಾನ ಮಾರ್ಗದಲ್ಲಿ ಶ್ರಾಪ ಯಾರು ಕೊಡಕ್ಕಾಗಲ್ಲ. ಜಗತ್ತಲ್ಲಿ ಇರೋದೇ ಒಬ್ಬರೇ ದೊಡ್ಡವರು, ಬಾಬುವರು. ಮನುಷ್ಯರೇನು ನಾವು ಸರಿಯಾಗಿ ಬಾಬೂರ್ ಮತದ ಮೇಲೆ ನಡೀತಾ ಸುಖದಾಯಿಯಾಗಿದ್ರೆ ನಮಗೆ ಯಾರು ಶ್ರಾಪ ಹಾಕೋಕ್ ಸಾಧ್ಯ ಇಲ್ಲ. ರಾವಣ ಇಲ್ಲಿ ಮೂಲ ಮಾತೇನು ಹೇಳೋದು ಬಾಬಾ, ರಾವಣ ಶ್ರಾಪ ದೇತಾ ಹೇ, ಬಾಪ್ ವರ್ಷ ದೇತಾ ಹೇ. ಜ್ಞಾನದಲ್ಲಿ ಬಂದ ನಂತರ ರಾವಣ ಶ್ರಾಪ ಹಾಕೋದೇನಕ್ಕೆ ಅಂತಂದ್ರೆ ಬಾಬೂರ್ ಮತದ ಮೇಲೆ ಇಲ್ಲ ಅಂದ್ರೆ ರಾವಣ ಶ್ರಾಪ ಆಗ್ತದೆ. ರಾವಣ ಒಂದೇ ಹೇಳೋದು, ಇಲ್ಲ ನೀವು ನನ್ನ ದಾಸರಾಗಿರಿ, ಇಲ್ಲ ಬಾಬೂರ್ ಹತ್ರ ಇರಿ. ಎರಡೇ ಮಾತು. ನಾವು ಬಾಬೂರ್ ಅನುಸಾರ ನಡೀತಾ ಆಸ್ತಿ ತಗೊಳ್ಳಲ್ಲ ಅಂದ್ರೆ ರಾವಣನ ಗುಲಾಮಗಿರಿ ಮಾಡ್ಬೇಕಾಗುತ್ತೆ. ರಿದ್ಧಿ ಸಿದ್ಧಿಯನ್ನು ಕಲ್ತು ಇವರೆಲ್ಲ ಭಕ್ತಿಯವರು ತುಂಬಾ ಜನರನ್ನು ಸತಾಯಿಸ್ತಿದ್ದಾರೆ. ಈಗಂತೂ ಜಾಸ್ತಿ ಆಗೋಯ್ತು. ಆದ್ರೆ ಅದರಿಂದ 8 ಜನಕ್ಕೆ ದುಃಖ ಕೊಡ್ತಾರಲ್ಲ, ಎಷ್ಟು ಏರುಪೇರು ಮಾಡ್ತಾರೆ, ಹೆಂಗೆಲ್ಲ ಹೆಚ್ಚು ಕಡಿಮೆ ಮಾಡ್ತಾರೆ. ಜ್ಞಾನದಲ್ಲಿ ನೀವು ಮಕ್ಕಳು ಎಲ್ಲರಿಗೆ ಸುಖ ಕೊಡ್ತೀರಾ. ಯಾಕೆ? ನಮ್ಮ ತಂದೆ ಸುಖದಾತ. ಜ್ಞಾನ ಇರೋದೇ ಸದ್ಗತಿಗೆ ಎಂದಾಗ, ಮುಕ್ತಿಗೆ ಎಂದಾಗ ಇನ್ ಪ್ರಶ್ನೆನೇ ಇಲ್ಲ ದುಃಖ ಕೊಡೋ ಪ್ರಶ್ನೆ. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप बैठ समझाते. ನನ್ನ ಇಡೀ ದಿನ ಕಿವಿಯಲ್ಲಿತ್ತ ಮೀಟೆ ಮೀಟೆ ಬಚ್ಚೆ, ಸಿಕ್ಕಿಲ್ಲದೆ ಬಚ್ಚೆ, ಪ್ಯಾರೆ ಬಚ್ಚೆ, ಮೇ ಆಯಾ ಹೂ ತುಮಕೋ ಸುಖ ದೇನೆ. ಆನಂದೇ ಹಾಡು ಕಿವಿಯಲ್ಲಿ ಇರ್ಬೇಕು ಅಂದ್ರಲ್ಲ. ಪ್ರೀತಿಯ ರೀತಿ ನಿಭಾಯಿಸಿದ್ರು ಅಥವಾ ಇಲ್ವೇ ಅಲ್ವಾ? ಹೊರಟೋಗ್ಬಿಡ್ತಾ ಬುದ್ಧಿಯಿಂದ. तुम सब पहले आत्मा, ये पक्का निश्चय रखना है ना. बच्चे जानते हैं हम आत्माएं परम धाम से आते हैं. यहाँ शरीर लेकर पार्ट बजाने आत्मा ही पार्ट बजाती है. मनुष्य फिर समझते शरीर ही पार्ट बजाता. यह है बड़े ते बड़ा बोल. ಆತ್ಮದ ಗಂಧನೇ ಇಲ್ಲಲ್ಲ ಮನುಷ್ಯರಿಗೆ. ಆ ಶರೀರನೇ ಪಾಠ ಮಾಡುತ್ತೆ, ನಾನು ಶರೀರಧಾರಿ ಅಂದ್ಕೊಂಡೇ ಇರ್ತಾರೆ. ಏನೋ ಗಾಳಿ ಆಡೋವರೆಗೂ ನಾವು ಮನುಷ್ಯರು ಬದುಕಿರ್ತೀವಿ, ಆಮೇಲೆ ಗಾಳಿ ಹೋದ್ರೆ ಹೊರ್ಟೋಗ್ತೀವಿ ಅಂತಾರೆ. ಎಷ್ಟು ದೊಡ್ಡ ಅಂಧಶ್ರದ್ಧೆ ಅಲ್ಲ. ನೀವು ಮಧುರವಾದಂತ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಕುಳಿತು ತಿಳಿಸ್ತಿದ್ದಾರೆ, ನೀವು ಮೊದಲು ಆತ್ಮನಾಗಿದ್ದೀರಾ. ಇದು ಪಕ್ಕಾ ನಿಶ್ಚಯ ಇರಬೇಕಾಗಿದೆ. ಮಕ್ಕಳಿಗೆ ಗೊತ್ತಿದೆ ನಮ್ಮ ಆತ್ಮಗಳು ಪರಂಧಾಮದಿಂದ ಬಂದಿದ್ದೀವಿ. ಇಲ್ಲಿ ಶರೀರ ತಗೊಂಡು ಪಾಠ ಮಾಡ್ತಿದ್ದೀವಿ, ಆತ್ಮನೇ ಪಾತ್ರ ಮಾಡೋದು. ಆತ್ಮ ಶರೀರ ರೂಪಿ ವಸ್ತ್ರ ತಗೊಂಡು ಪಾಠ ಮಾಡ್ತಿದೆ. ಇದೊಂದು ದೊಡ್ಡ ಮಿಸ್ಟೇಕ್ ನೋಡಿ, ಮನುಷ್ಯರು ಮರೆತು ಬಿಟ್ಟು ದೊಡ್ಡದ್ರಲ್ಲಿ ದೊಡ್ಡ ಮಿಸ್ಟೇಕ್ ಅಂತಾರವಾ ಅವರು. ಯಾಕೆ? ನಾನು ಆತ್ಮ ಅನ್ನೋದಿಲ್ಲ ಅಂದ್ರೆ ನಮ್ಮ ತಂದೆ ಯಾರು ಅಂತನೂ ನಾವು ಯೋಚನೆ ಮಾಡಲ್ಲಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, जिस कारण आत्मा को कोई जानते नहीं है, इस आर्गन में हम आत्माएं आती जाती है, इस बात को भूल जाते हैं. इसलिए बाप को ही आकर आत्म अभिमानी बनाना पड़ता है. ये बात भी कोई नहीं जानते हैं, बाप ही समझाते. ಜಗತ್ತಲ್ಲಿ ಜ್ಞಾನ ಸಾಗರನ ಬಿಟ್ರೆ ಸಂಜಾನ ಸಮಜ್ದೇನ, ನಮಗೆ ಬುದ್ಧಿಯ ತಿಳುವಳಿಕೆ ಕೊಡೋದೇನಿದೆಯಲ್ಲ ಅದು ಬೇರೆ ಜಗತ್ತಲ್ಲಿ ಯಾರು ಮಾಡೋಕ್ಕಾಗಲ್ಲ. ಆತ್ಮ ಕೈಸೆ ಪಾಠ ಬಜಾತಿ है. मनुष्य के मैक्सिमम 84 जन्मों से लेकर मिनिमम 1-2 जन्म है. ತಂದೆ ಹೇಳೋದು, ಮನುಷ್ಯರು ತಾನೇ ದೇಹನೇ ಪಾತ್ರ ಮಾಡ್ತಿದೆ ಅನ್ನೋ ಕಾರಣ ಆತ್ಮನನ್ನು ತಿಳ್ಕೊಳ್ಳಿಲ್ಲ. ಆತ್ಮ ಆರ್ಗನ್ಸ್ ಇಂದನೇ ಪಾರ್ಟ್ ಮಾಡೋದು. ಆರ್ಗನ್ಸ್ ಅಲ್ಲಿ ಬರುತ್ತೆ ಹೋಗುತ್ತೆ.
ಒಂದ್ ದೇಹ ಬಿಟ್ರೆ ಇನ್ನೊಂದು ಆರ್ಗನ್ ತಗೊಳುತ್ತೆ, ಇನ್ನೊಂದು ತಗೊಳುತ್ತೆ. ಇದೊಂದು ಮರ್ತು ಹೋಗ್ಬಿಟ್ರು ಮನುಷ್ಯರು. ಅದಕ್ಕೆ ಬಾಬಾ ಹೇಳೋದು, ನಾನ್ ಬಂದಿರೋದೇನಕ್ಕೆ, ನಿಮ್ಮನ್ನ ಆತ್ಮಾಭಿಮಾನಿ ಮಾಡಕ್ಕೆ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಎಲ್ರು ಈಗ ಆತ್ಮನಾಗಿ ಬಾಬಾ ಬುದ್ಧಿ ಇಲ್ಲಿ ಕಾಣ್ತಿದಾರಾ? ಪರಂಧಾಮದಲ್ಲಿ ಜ್ಯೋತಿ ಬಿಂದು ಕಾಣ್ತಿದ್ಯಾ? ನನ್ನ ಆತ್ಮ ಬಾಬನ ಹತ್ರ ಹೆಂಗ್ ಕೂತಿದ್ದೆ ಪರಂಧಾಮದಲ್ಲಿ, ಅನಾದಿ ಪವಿತ್ರ ಸ್ಥಿತಿ ಕಾಣ್ತಿದ್ಯಾ ಅಥವಾ ಇಲ್ವಾ? ಅದಕ್ಕೆ ಹೇಳ್ತಾರೆ, ಈ ಮಾತು ಯಾರಿಗೆ ಗೊತ್ತಿಲ್ಲ. ಬಾಬಾ ಇದನ್ ಕ್ಲಿಯರ್ ಮಾಡ್ತಿದ್ದಾರೆ. ಮಕ್ಕಳೇ, ನೀವು ಆತ್ಮಗಳು ಹೆಂಗ್ ಪಾತ್ರ ಮಾಡ್ತಿದ್ದೀರಾ? ಶರೀರ ತಗೊಂಡು ಮ್ಯಾಕ್ಸಿಮಮ್ 84 ಜನ್ಮ ತಗೋತೀರಾ. ಯಾರು ಫಸ್ಟ್ ಜನ್ಮ ಆದಿಯಿಂದ ಬರ್ತಾರೆ, ಮಿನಿಮಮ್ 1 or 2. ಈಗೀಗ ಬರೋರು ಇದಾರಲ್ವಾ, ಲಾಸ್ಟ್ ಎಂಡಲ್ಲಿ ಸೊಳ್ಳೆಗಳ ತರ ಬಂದ್ರು ಹೊರಟು ಬಿಟ್ರು. ಅದಕ್ಕೆ ಏನ್ ಹೇಳ್ತಿದ್ದಾರೆ, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಬಟ್ आत्मा को पुनर्जन्म तो लेते रहना है. इससे सिद्ध होता है बहुत जन्म लेने वाला बहुत पुनर्जन्म लेते हैं, थोड़े जन्म लेने वाले कम पुनर्जन्म लेते. जैसे नाटक में कोई का शुरू से पिछड़ी तक पार्ट होता, कोई का थोड़ा पार्ट होता. ये कोई मनुष्य नहीं जानते. आत्मा अपने को ही नहीं जानते तो अपने बाप को कैसे जानेंगे? ಇಂಪಾರ್ಟೆಂಟ್ ಏನ್ ಹೇಳ್ತಿದ್ದಾರೆ ಬಾಬುರು. ಆತ್ಮ ಪುನರ್ಜನ್ಮ ತಗೊಳ್ತಾನೆ ಇರುತ್ತೆ, ಒಂದು ದೇಹ ಬಿಟ್ಟು ಇನ್ನೊಂದು ತಗೊಳುತ್ತೆ. ಯಾರು ಆದಿಯಿಂದ ಬರ್ತಾರೆ ಅವ್ರು ಜಾಸ್ತಿ ಜನ್ಮ ತಗೋಬೇಕಾಗುತ್ತೆ, ಬಾಕಿಯವ್ರು ಕಡಿಮೆ ಜನ್ಮ ತಗೋತಾರೆ. ನಾಟಕದಲ್ಲೂ ಹಂಗೆ ತಾನೆ, ಯಾರು ಸ್ಟಾರ್ಟಿಂಗ್ ಇಂದ ಬರೋರು ಎಂಡ್ವರೆಗೂ ಪಾಠ ಮಾಡ್ತಾನೆ ಇರ್ತಾರೆ. ಕೆಲವ್ರು ಮಧ್ಯೆ ಲಾಸ್ಟಲ್ಲಿ, ತೀರಾ ಲಾಸ್ಟಲ್ಲೂ ಬರೋರು ಇರ್ತಾರೆ. ಅವ್ರದ್ದು ಒಂದ್ ಸ್ವಲ್ಪನೇ ಪಾರ್ಟ್. ಅಂದ್ರೆ ಹಂಗೆ ಪುನರ್ಜನ್ಮನು ಸ್ವಲ್ಪ ಟೈಮ್, ಅಂದ್ರೆ ಸ್ವಲ್ಪನೇ ಪುನರ್ಜನ್ಮಗಳು. ಬಟ್ ಆದಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಯಾರು ಬರ್ತಾರೆ ಅವ್ರು ಹೀರೋ ಆಕ್ಟರ್ಸ್ ಅಂತಾರೆ ನೋಡಿ, ಸ್ಟ್ರಾಂಗ್ ಇರ್ತಾರೆ. ಅಂದ್ರೆ ಆತ್ಮ ಆದಿಯಲ್ಲಿ ಬರೋ ಆತ್ಮಗಳು ಲಾಸ್ಟ್ 1 or 2 ಜನ್ಮ ತಗೊಂಡ್ರು ಅವ್ರದ್ದೇನ್ ಬೆಲೆನೇ ಇಲ್ಲ, ಸೊಳ್ಳೆಗಳ ತರ. ಬಟ್ ಆತ್ಮಗಳು, ನಾವು ದೇವತೆಗಳೇನೋ ಶ್ರೇಷ್ಠ ಅಂಡ್ ಪವರ್ಫುಲ್ ಹೀರೋ ಆಕ್ಟರ್ಸ್ ಅಂತಾರ ಇಲ್ವೋ ಬಾಬಾ? ಬಾಬಾ ಹೇಳೋದು, ಮನುಷ್ಯರಿಗೆ ಪಾಪ ಆತ್ಮ ಏನು ಅಂತಾನೆ ಗೊತ್ತಿಲ್ಲ ಅಂದ್ರೆ ಮಕ್ಕಳೇ ನನ್ನನ್ನ ಹೆಂಗ್ ತಿಳ್ಕೊಳಕ್ಕಾಗುತ್ತವ್ರು? ಏನು ತಿಳ್ಕೊಳಕ್ಕಾಗಲ್ಲ. ಆತ್ಮ ಕಿ ಬಾತ್ ಹೈ, ಬಾಪ್ ಹೈ आत्माओं का, कृष्ण तो आत्माओं का बाप है ही नहीं. कृष्ण को निराकार तो नहीं कहेंगे, साकार में ही उनको पहचाना जाता. आत्मा तो सबकी है, हर एक आत्मा में पार्ट तो नूंदा हुआ है. ये बातें तुम्हारे में भी नंबरवार पुरुषार्थ अनुसार है जो समझा सकते हैं. अभी तुम बच्चे जानते हो हम आत्माओं ने 84 जन्म कैसे लिया है. ಬಾಬಾವ್ರು ಹೇಳಿರೋ ಈ ಮಹೀನ್ ಸೂಕ್ಷ್ಮ ಮಾತುಗಳಿದೆಯಲ್ಲ, ಇದು ಅಂದ್ರೆ ಪುನರ್ಜನ್ಮ ತಗೊಳ್ಳೋ ವಿಷಯ ಏನಿದೆ, ಇದು ಆತ್ಮನ ವಿಷಯನೇ. ಆತ್ಮನ ತಂದೆ ಬಾಬುರಾಗಿದ್ದಾರೆ, ಕೃಷ್ಣ ಆತ್ಮನ ತಂದೆ ಆಗೋಕ್ಕಾಗಲ್ಲ. ಕೃಷ್ಣ ಅಂದ ತಕ್ಷಣ ಅವರ ಸಾಕಾರ ರೂಪದಿಂದನೇ ಅವರನ್ನ ಪರಿಚಯಿಸ್ಕೊಳ್ಳಾಗುತ್ತಲ್ವಾ. ರಾಮ ಇರ್ಲಿ, ಕೃಷ್ಣ ಇರ್ಲಿ, ಯಾರೇ ಇರ್ಲಿ, ಅವ್ರ ಹೆಸರು ತಗೊಂಡ ಅವ್ರ ಶರೀರದ ರೂಪ ಬರುತ್ತೆ. ಶಿವಬಾಬಾ ಅವ್ರು ಒಬ್ಬರೇ ಯಾರು ನಿರಾಕಾರ. ಅದು ಬಿಡ್ರಿ, ಭಕ್ತಿಯವ್ರು ಕನ್ಫ್ಯೂಸ್ ಮಾಡಿ ಇಟ್ಬಿಟ್ರು ಶಂಕರನ್ನ. ಆದ್ರೆ ಯಾವ ಟೆಂಪಲ್ ಅಲ್ಲಿನೂ ಆಕಾರ ಇಲ್ಲ ಶರೀರದ್ದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಒಬ್ಬರೇ ತಂದೆ ನಿರಾಕಾರ. ಅಂದ್ರೆ ಎಲ್ಲಾ ಆತ್ಮಗಳು ಹೆಂಗೆ ಪಾರ್ಟ್ ಮಾಡ್ತಾರೆ, ಆತ್ಮದಲ್ಲಿನೇ ಅವಿನಾಶಿ ಪಾರ್ಟ್ ಇದೆ. ಇದನ್ನ ನಂಬರ್ವಾರ್ ಪುರುಷಾರ್ಥ ಅನುಸಾರ ನೀವು ಮಕ್ಕಳಲ್ಲಿನೂ ಎಲ್ರೂ ಸರಿಯಾಗಿ ತಿಳ್ಕೊಳ್ಳಲ್ಲ ಮತ್ತೆ ತಿಳಿಸಲ್ಲ. ಯಾಕೆಂದ್ರೆ ಇದು ತುಂಬಾ ಮಿಸ್ಟೀರಿಯಸ್ ಅಲ್ಲ. ಆತ್ಮ ದೇಹ ಬಿಟ್ಟು ದೇಹ ತಗೊಳ್ತಾ 84 ಜನ್ಮಗಳನ್ನ ಹೆಂಗ್ ತಗೋತಾರೆ, ಮ್ಯಾಕ್ಸಿಮಮ್ ಮಿನಿಮಮ್ ಎಲ್ಲ ಹೆಂಗಿದೆ ಅನ್ನೋದು. ऐसे नहीं कि आत्मा सो परमात्मा है, नहीं, बाप ने समझाया है. हम आत्मा पहले सो क्या बनते हैं, देवता बनते हैं. अभी पति तमो प्रधान है, फिर सतो प्रधान पावन बनना है. बाप आते ही तब है जब सृष्टि पुरानी हो जाती है. बाप आकर पुराने को नया बनाते हैं, नई सृष्टि स्थापन करते हैं. ತಂದೆ ಹೇಳೋದೇನಂದ್ರೆ,
ನೀವು ಮಕ್ಕಳು ಯಥಾರ್ಥವಾಗಿ ಏನ್ ತಿಳ್ಕೊಂಡ್ರಿ, ಆತ್ಮ ಸೋ ಪರಮಾತ್ಮ ಅಂತ ಅವ್ರಂದ್ರು. ಈಗ ನಮಗೆ ಅರ್ಥ ಆಯ್ತು, ನಾವು ಆತ್ಮಗಳೇ ಸೋ ದೇವತೆಗಳಾಗಿದ್ದವರು, ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣದಲ್ಲಿ ಬಂದು ಸೋ ಬ್ರಾಹ್ಮಣನಾಗಿದ್ದೀವಿ. ಸೊ ಅಂಸೋ ಅನ್ನೋದ್ರ ಮಂತ್ರದ ಗೊತ್ತಾಗೋಯ್ತು. ಈಗ ಏನಾದ್ವಿ, ಪತಿತ ತಮೋಗುಣಿ ಸ್ಥಿತಿಯಲ್ಲಿ ಇದ್ವಿ, ಜೋ ಆದಿಯಲ್ಲಿ ಸತೋ ಪ್ರಧಾನರಿದ್ದವ್ರು. ಈಗ ಪುನಃ ಹಂಗೆ ಆಗ್ಬೇಕು. ತಂದೆ ಹೇಳೋದು, ನಾನು ಬರೋದೇನೆ ಪತಿತ ಹಳೆಯ ಜಗತ್ತಲ್ಲಿ ನೀವು ಮಕ್ಕಳನ್ನ ಪಾವನ ಮಾಡಕ್ಕೆ. ಬಂದು ನಾಳೆದನ್ನ ಹೊಸದ್ ಮಾಡ್ತೀನಿ, ಹೊಸ ಸೃಷ್ಟಿಯ ಸ್ಥಾಪನೆ ಮಾಡ್ತಾರೆ ಬಾಬಾ. ನೈ ದುನಿಯಾಮಯ ಐಹಿ ಆದಿ ಸನಾತನ್ ದೇವಿ ದೇವತಾ ಧರ್ಮ. ಬಾಬಾ ಬಂದ್ರಂದ್ರೆ ಧರ್ಮ ಸ್ಥಾಪನಾರ್ಥವಾಗಿ, ಹಳೇದನ್ನು ಹೊಸದ್ ಮಾಡ್ಲಿಕ್ಕೋಸ್ಕರ, ಗೀತಾ ಜ್ಞಾನ ಹೇಳಲಿಕ್ಕೋಸ್ಕರ, ನಮಗೆಲ್ಲ ಸದ್ಗತಿ ಕೊಡಕ್ಕೋಸ್ಕರನೇ ಬರೋದು. ಇದು ತುಂಬಾ ಇಂಪಾರ್ಟೆಂಟು. ಉನೋಂಕೆ ಲಿಯೇ ಹಿ ಕಹೆಂಗೆ ಪಹಲೆ ಕಲಿಯುಗಿ ಶೂದ್ರ ಧರ್ಮ ವಾಲೆ थे. अब प्रजापिता ब्रह्मा के मुख वंशावली बन ब्राह्मण बने हो, ब्राह्मण कुल में आते. ब्राह्मण कुल की डिनास्टी नहीं होती, ಬ್ರಾಹ್ಮಣ್ ಕುಲ್ ಕೋಯಿ ರಾಜಾಯಿ ನೈ ಕರ್ತೆ. ಏನ್ ಹೇಳ್ತಾರೆ ಬಾಬಾ ಅಂದ್ರೆ, ಲೌಕಿಕದವ್ರಿಗೇನು ಏನಂತಾನೆ ಅರ್ಥ ಆಗಲ್ಲ. ಅವ್ರದೆಲ್ಲ ಈಗ ಎಂಥದ್ದು ಶೂದ್ರ ಧರ್ಮದವರು. ಈಗ ಪ್ರಜಾಪಿತ ಬ್ರಹ್ಮನ ಮುಖಾಂತರ ನೀವೆಲ್ಲ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ, ರಿಯಲ್ ಬ್ರಾಹ್ಮಣ ಕುಲದಲ್ಲಿದ್ದೀರಾ. ಬ್ರಾಹ್ಮಣ ಕುಲ ಅಂತ ಹೇಳಾಗುತ್ತೆ ಹೊರತು ಇದನ್ನ ಬ್ರಾಹ್ಮಣರದು ರಾಜ್ಯ ಇದೆ ಅನ್ನೋ ಪ್ರಶ್ನೆ ಇಲ್ಲ. ಯಾವಾಗ್ಲೂ ಬಾಬಾ ಇದು ಹೇಳ್ತಾರಲ್ಲ, ಕೌರವರದಿರ್ಲಿ ಪಾಂಡವರದಿರ್ಲಿ ಬ್ರಾಹ್ಮಣರದಿರ್ಲಿ ರಾಜ್ಯ ಇರೋಕ್ಕಾಗಲ್ಲ. ಓನ್ಲಿ ದೇವತಾ ಸ್ವರೂಪದಲ್ಲಿ ಹೋದಾಗ್ಲೇನೆ ರಾಜ್ಯ. ಬ್ರಾಹ್ಮಣ ಕುಲ ಯಾವ ರಾಜಾಯಿಯನ್ನ ಮಾಡಲ್ಲ. इस समय भारत में ना ब्राह्मण कुल की राजाई है, ना शूद्र कुल की राजाई है, दोनों को राजाई नहीं. ಭಾರತದಲ್ಲೇನು ಶೂದ್ರರ್ದೂನು ರಾಜಾಯಿ ಇಲ್ಲ. ರಾಜಾಯಿನ್ ತೆಗೆದೇ ಬಿಟ್ರು ನೋಡಿ ಅವರೆಲ್ಲ. ಬ್ರಿಟಿಷರ್ಸ್ ಬಂದು ಎಲ್ಲ ರಾಜರಾಜರಿಗೇನೆ ಅವ್ರವ್ರಿಗೆ ಘರ್ಷಣೆ ಇಟ್ಬಿಟ್ಟು ಎಲ್ಲ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಿ ಮನೆ ಹಾಳು ಮಾಡಿ ಹೊರಟೋದ್ರು. ಎಷ್ಟು ಕೆಟ್ಟ ಕ್ರುಯಾಲಿಟಿ ನಮ್ಮ ದೇಶದ್ದೇನೆಲ್ಲ ಇತ್ತು ಎಲ್ಲ ಹಾಳು ಮಾಡಿಬಿಟ್ರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಕೌರವರದು ಇಲ್ಲ, ಬ್ರಾಹ್ಮಣರದು ಇಲ್ಲ, ಯಾರ್ದು ಇಲ್ಲ ಈಗ ರಾಜಾಯಿ. ಅದಕ್ಕೇನು ಹೇಳ್ತಾರೆ, फिर भी उनका क्या है अभी, प्रजा का प्रजा पर राज्य चलता, तुम ब्राह्मणों का कोई राज्य नहीं. तुम स्टूडेंट पढ़ते हो, बाप तुमको ही समझाते हैं. ಈಗ ಪ್ರಜೆಗಳ ಮೇಲೆ ರಾಜ್ಯ ನಡೆಯುತ್ತೆ, ನೀವು ಬ್ರಾಹ್ಮಣರು ಯಾವ ರಾಜ್ಯ ಮಾಡಲ್ಲ. ನೀವು ಸ್ಟೂಡೆಂಟ್ಸ್ ಆಗಿ ಓದ್ತಿದ್ದೀರ. ನಾವೆಲ್ಲ ನಶೆ ಏನಿದೆ, ಗಾಡ್ಲಿ ಸ್ಟೂಡೆಂಟ್, ನಮ್ಮ ತಂದೆ ಪರಮಾತ್ಮನಿಗೆ ಸ್ಟೂಡೆಂಟ್. बाप तुमको ही समझाते हैं ये 84 का चक्र कैसे फिरता. सतयुग त्रेता द्वापर कलियुग फिर होता संगम युग. ಇದೇ ದೊಡ್ಡ ಮಿಸ್ಟೇಕ್ ಆಗಿತ್ತು. ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ಏನ್ ಮಾಡ್ತಾರೆ, ಇದು ಪ್ರಯಲೋಪ ಆಗೋಯ್ತು ಫೈನಲ್ ಆಗಿ. ಈ ಸಂಗಮ ಯುಗ ಜೈಸಿ ಮಹಿಮಾ और कोई युग का नहीं है. यह है पुरुषोत्तम संगम युग. सतयुग से त्रेता आते हैं, 2 कला कम होती है तो उनकी महिमा क्या करेंगे. गिरने की महिमा थोड़ी होती है. कलयुग को कहा ही जाता है क्या ಪುರಾಣಿ ದುನಿಯಾ. ತಂದೆ ಹೇಳೋದು ನಿಮಗೆ ಇಡೀ ಜ್ಞಾನ ಅರ್ಥ ಆಯ್ತು. 84 ಜನ್ಮಗಳನ್ನ ಹೆಂಗ್ ತಗೋತೀವಿ, ಬಾಬಾ ಬಂದಿದ್ದೆಲ್ಲ ಕ್ಲಿಯರ್ ಆಗಿ ತಿಳಿಸ್ತಿದ್ದಾರೆ. 4 ಯುಗಗಳ ಚಕ್ರ, ಬಟ್ ಆದ್ರೆ ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಪುರುಷೋತ್ತಮ ಸಂಗಮ ಯುಗ. ಈ ಯುಗದ ಮಹಿಮೆ ಇದೆಯಲ್ಲ, ಇದು ಬೇರೆ ಇನ್ಯಾವ ಯುಗಕ್ಕೆ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸತ್ಯುಗದಿಂದ ತ್ರೇತಾ ಬರುವಾಗ ಅಲ್ಲಿನೂ ಸಂಗಮ, ಪ್ರತಿ ಯುಗದ ನಂತರ ಸಂಗಮ ಇದೆ. ಬಟ್ ಅದು ಯಾವುದ್ರದ್ದು ಮಹಿಮೆ ಇಲ್ಲ. ಯಾಕೆಂದ್ರೆ ಇಳಿಯೋ ಕಡೆ ಬೀಳೋ ಕತೆ ಅಲ್ಲ. ಬೀಳೋದನ್ನ ಯಾರಾದ್ರೂ ಮಹಿಮೆ ಮಾಡ್ತಾರ? ಇಲ್ಲಲ್ಲ. ಈಗಿದು ಅಂತಿಮ ಕಲಿಯುಗ ಅಂದ್ರೆ ಹಳೆಯ ಪ್ರಪಂಚ ಇದು. ಅಭಿ ಕ್ಯಾ ಹೋತಾ ಹೈ, ನೈ ದುನಿಯಾ ಸ್ಥಾಪನ ಹೋತಿ ಹೈ. जहां देवी देवताओं का राज्य होता है वो पुरुषोत्तम थे,
फिर कला कम होते होते कनिष्ठ शूद्र बुद्धि बन जाते, उनको पत्थर बुद्धि कहा जाता है। ऐसे पत्थर बुद्धि बन जाते हैं जो जिनकी पूजा करते हैं, उनके जीवन कहानी को भी नहीं जानते हैं। बच्चे बाप का जीवन न जाने तो वर्षा कैसे मिले। अभी तुम बच्चे बाप के जीवन को जानते हो, उनसे तुमको वर्षा मिल रहा है। ಎಲ್ಲ ಏನಂತೀರಾ? ಅಟೆನ್ಷನ್ ಪ್ಲೀಸ್. ತಂದೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಪರಮಾತ್ಮ ಹೆಂಗ್ ಬರ್ತಾರೆ, ಪರಮಾತ್ಮಂದು ಬೇಹದ್ ಪರಿವಾರ ಬಂದು ನಮ್ಗೆಲ್ಲ ಹೆಂಗೆ ತನ್ನ ಮಕ್ಕಳು ಮಾಡ್ಕೋತಾರೆ, ಪಾಲನೆ ಮಾಡ್ತಾರೆ. ಹೇಳ್ತಾರಲ್ಲ, ಮೇ ಬಹುತ್ ಬಚಡೆ ವಾಲಾ ಹೂ ಅಂತ. ಬಾಬಾ ಹೇಳ್ತಾರೆ, ನನಗೆ ತುಂಬಾ ಮಕ್ಕಳು, ನಾನು ದೊಡ್ಡದು ನಂದು ಪ್ರವೃತ್ತಿ ಅಂತಾರೆ ಶಿವ ಬಾಬಾ. ಸಂಗಮ ಯುಗದಲ್ಲಿ ಬಂದ್ರು ಲಕ್ಷಾಂತರ ಮಕ್ಕಳಲ್ಲ. ಅದಕ್ಕೆ ಹೇಳ್ತಾರೆ, ನನ್ನ ತಂದೆ ಏನು, ತಂದೆ ಹೆಂಗ್ ಬಂದು ಬ್ರಹ್ಮನ ಹತ್ರ ಏನ್ ಮಾಡ್ತಾರೆ ಎಲ್ಲ ಗೊತ್ತಲ್ವಾ ಮಕ್ಕಳೇ ನಿಮ್ಗೆ ಅಂತ ಹೇಳ್ತೀರ. ಜಗತ್ತಿಗಂತೂ ಗೊತ್ತಿಲ್ಲ ಅವ್ರು ಏನು ಅಂತ. ಸೊ ಅದರಿಂದ ಬಾಬಾ ಪುರುಷೋತ್ತಮ ಆತ್ಮಗಳು, ದೇವಿ ದೇವತೆಗಳಾಗಿದ್ದವರು ಕಲೆಗಳು ಕಡಿಮೆ ಆದಂಗೆ ಬರ್ತಾ ಬರ್ತಾ ಕನಿಷ್ಠ ಶೂದ್ರರು ಹೆಂಗಾಗ್ತೀರಾ, ಪತ್ತರ ಬುದ್ಧಿ ಕಲ್ಲು ಬುದ್ಧಿ ಹೆಂಗಾಗುತ್ತೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಈಗ ಬಂದು ಕಲ್ಲು ಬುದ್ಧಿಯಿಂದ ಏನು ಪಾರಸ್ ಬುದ್ಧಿ ಮಾಡ್ತಿದ್ದಾರೆ. ಬಾಬಾ ಹೇಳೋದು, ಈಗ ಯಾರು ಪರಿವರ್ತನೆಯಲ್ಲಿ ಬರ್ತಾರೆ, ಪಾರಸ್ ಬುದ್ಧಿ ಇದ್ದವ್ರು ಕಲ್ಲು ಬುದ್ಧಿ ಆಗ್ತಾರೆ, ಅವ್ರದ್ದೇನ್ ಮಹಿಮೆ ಇದೆ? ಮಹಿಮೆ ರಿಯಲ್ ಆಗಿ ಒಬ್ಬರದೇ ಇರೋದಲ್ಲ, ಅದು ನಿಮಗೆ ಗೊತ್ತು. ಬೇಹದ್ ತಂದೆ ಏನು, ಯಾರಿಂದ ಆಸ್ತಿ ಸಿಗ್ತಾ ಇದೆ. बेहद के बाप को याद करते हो, तुम मात पिता कहते हो तो जरूर बाप आया होगा, तब तो सुख गणेरे दिए होंगे. ನೀವು ಮಕ್ಕಳಿಗೆ ಪರಮಾತ್ಮನ ಸಂಪೂರ್ಣ ಜೀವನ್ ಕತೆ ಗೊತ್ತು. ಅವ್ರೇನು ತಾನು ಪರಮಾತ್ಮ ಪರಮಧಾಮದಲ್ಲಿ ಹೆಂಗಿರ್ತಾರೆ, ಕೆಳಗೆ ಬಂದಾಗ ಏನ್ ಮಾಡ್ತಾರೆ, ಎಷ್ಟು ಸಮಯ ಇಲ್ಲಿ ಕೆಳಗಡೆ ಇರೋದು, ಕೆಳಗಡೆ ಇರಲ್ಲ, ಟಕಾರ್ ಅಂತ ಬಂದ್ರು ಟಕಾರ್ ಅಂತ ಹೊರಟೋದ್ರು. ಈ ಹೋಗಿ ಬರೋದೇ ಬಾಬು ದೊಡ್ಡ ಸೀಕ್ರೆಟ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಮಕ್ಕಳಿಗೆ ಆಸ್ತಿ ಸಿಗ್ತಿದೆಯಲ್ಲ, ತಂದೆಯನ್ನು ನೆನಪು ಮಾಡ್ತಿದ್ದೀರಾ, ಯಾರನ್ನ ಮಾತ್ ಪಿತಾ ಅಂತ ಹೇಳ್ತೀರಾ. ಮನುಷ್ಯರು ಏ ಮಾತ್ ಪಿತಾ ತ್ವಮೇವ ಮಾತಾಶ್ಚ ಪಿತಾ ಹೇಳ್ತಾರೆ, ಬಟ್ ಆಸ್ತಿ ಏನ್ ಕೊಡ್ತಾರೆ? ನಿನ್ನ ಕೃಪೆಯಿಂದ ಅಪಾರ ಸುಖ ಗಣೇರೆ ಸಿಗುತ್ತೆ ಅಪ್ಪ ಅಂತ ಹೇಳ್ತಾರೆ. ಏನ್ ಸುಖ ಸಿಗುತ್ತೆ? ತಂದೆ ತಾಯಿ ಹೆಂಗಾಗ್ತಾರೆ, ಕೆಳಗೆ ಯಾವಾಗ ಬರ್ತಾರೆ, ಏನು ಗೊತ್ತಿಲ್ಲ. ಬಂದಿಲ್ ಮಾಡಿರೋದಕ್ಕೆ ತಾನೇ ಮಹಿಮೆ ಇರೋದು. ನಾನ್ ಬಂದಿರೋದೇ ಏನಕ್ಕೆ? ಮೈ ಆಯಾ ಹೂಂ ಅತಾಹ ಸುಖ ಯೆ ಬಚ್ಚೋಂ ಕೋ ದೇನೆ ಲಿಯೆ. ಬಂದಿರೋದೇ ನಿಮಗೆ ಅತಾಹ ತುಂಬಿ ತುಂಬಿ ಸಾಗರದಷ್ಟು ಸುಖ ಕೊಡಕ್ ಬಂದಿದ್ದೀನಿ ಮಕ್ಕಳೇ, ಕೇಳ್ರಿ ಅಂತ ಇದ್ದಾರೆ. ಅಟೆನ್ಷನ್ ಆನಂದ ಆಗ್ತಿದೆಯಲ್ಲ ಕೇಳ್ಕೊಂಡು. बच्चों की बुद्धि में ये नॉलेज अच्छी रीति रहना चाहिए, इसलिए तुम स्वदर्शन चक्रधारी बनते हो. ಕೇಳಿ, ಯಾರು ಸ್ವದರ್ಶನ್ ಚಕ್ರಧಾರಿ ಆಗೋದು? ಯಾರ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಮಾಡುತ್ತೆ, ಬುದ್ಧಿಗೆ ಅರ್ಥ ಆಗುತ್ತೆ, ಅವರು ಸ್ವದರ್ಶನ್ ಚಕ್ರಧಾರಿ. तुमको अब ज्ञान का तीसरा नेत्र मिलता है, मिला है ना? तुम जानते हो हम सो देवता बनते हैं, अब शूद्र से ब्राह्मण बने हैं. कलियुगी ब्राह्मण भी है तो सही ना. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ನಾವು ಸೋ ಬ್ರಾಹ್ಮಣ್ ಸೋ ದೇವತೆ ಆಗ್ತಿದೀವಿ. ಈಗ ನಮಗಿದು ಅರ್ಥ ಆಗಿದೆ. ಅಂದ್ರೆ ಶೂದ್ರರಿಂದ ಬ್ರಾಹ್ಮಣ, ಬ್ರಾಹ್ಮಣರಿಂದ ಸೋ ದೇವತಾ. ಇದು ಯಾರಿಗೂ ಗೊತ್ತಿಲ್ಲ. ಕಲಿಯುಗದಲ್ಲಿ ಬ್ರಾಹ್ಮಣರಿದ್ದಾರೆ, ಅವ್ರಿಗೆ ಎಲ್ಲಿದೆ ಗ್ಯಾರಂಟಿ ನಾವು ಹೋಗಿ ಸೋ ದೇವತೆ ಆಗ್ತೀವಿ? वो ब्राह्मण लोग जानते ही नहीं ना कि हमारा धर्म अथवा कुल कब स्थापन हुआ, क्योंकि वो ही कलयुग. तुम अभी डायरेक्ट प्रजापिता ब्रह्मा की संतान बने हो और सबसे ऊंच कोटि के हो. बाप बैठ तुम्हारी पढ़ाई की सर्विस, संभालने की सर्विस, श्रृंगार करने की सर्विस करते. ಏನೇನ್ ಸರ್ವಿಸ್ ಮಾಡ್ತಾರೆ ಶಿವಬಾಬಾ ನೋಡ್ರಿ. तुम हो ऑन गार्ड फादरली सर्विस. क्या ऑन गार्ड
ಸರ್ವೀಸ್ ಓನ್ಲಿ, ಗಾಡ್ ಫಾದರ್ಲಿ ಸರ್ವೀಸ್ ಓನ್ಲಿ, ಬೇರೆ ಸರ್ವೀಸ್ ಇಲ್ಲ, ಓನ್ಲಿ गॉड फादर भी कहते हैं माए है सब बच्चों की सर्विस करने, बच्चों को सुख का रास्ता बताना है। बाप कहते बच्चे अब घर चलो, ಏನ್ ಹೇಳ್ತಿದಾರೆ ತಂದೆ, ನಡೀರಿ ಮನೆಗೆ, ಮಕ್ಕಳೇ ಕರ್ಕೊಂಡು ಹೋಗಿ ಬಂದಿದ್ದೀನಿ ನಿಮ್ಗೆ ಅಂತ. ಅವ್ರಿಗಂತೂ ಬ್ರಾಹ್ಮಣರಿಗೆ ನಮ್ಮ ಧರ್ಮ ಯಾವಾಗ ಸ್ಥಾಪನೆ ಆಯ್ತು, ಯಾರು ಸ್ಥಾಪನೆ ಮಾಡಿದ್ರು ಅದು ಗೊತ್ತಿಲ್ಲ. ನಿಮಗೆಲ್ಲದೂ ಗೊತ್ತಿದೆ. ಈಗ ನಾವು ಡೈರೆಕ್ಟ್ ಪ್ರಜಾಪಿತ ಬ್ರಹ್ಮನ ಸಂತಾನರು. ಈ ಧರ್ಮದ ಸ್ಥಾಪನೆ ಭಗವಂತ ಸ್ವಯಂ ಬ್ರಹ್ಮನ ಹತ್ರ ಮಾಡ್ತಾರೆ ಅನ್ನೋದು ಯಾರು ಯೋಚನೆನೂ ಮಾಡಕ್ಕಾಗಲ್ಲ. ಬ್ರಹ್ಮ ತಾನೇ ಮಾಡಕ್ಕಾಗಲ್ಲ. ಬ್ರಹ್ಮನನ್ನ ಬಾಬೂರ್ ದತ್ತು ತಗೊಂಡ್ಮೇಲೇನೆ ಬ್ರಹ್ಮನು ಬ್ರಾಹ್ಮಣ ಅಂತಂದ್ರಲ್ಲ ಮೊನ್ನೆ, ಅವ್ರ ಥ್ರೂ ನೀವು ಮಕ್ಕಳು ನಿಮ್ಮನ್ನ ಪುರುಷೋತ್ತಮರನ್ನಾಗಿ ನಾನು ಮಾಡಕ್ ಬಂದಿದ್ದೀನಿ. ಏನೇನ್ ಸರ್ವಿಸ್ ಮಾಡ್ತೀನಿ, ನೀವು ಜಗತ್ತಲ್ಲಿ ಊಂಚ್ ಕೋಟಿಗೆ ಲೋಗೆ ಹೈಯೆಸ್ಟ್ ಅಲ್ ಹೈಯೆಸ್ಟ್ ನೀವು ಮಕ್ಕಳು, ನೀವು ಅಷ್ಟೂ ಶ್ರೇಷ್ಠರು. ಎಷ್ಟು ನಶೆ ಇರಬೇಕು ಅವರೇ, ನಾನು ಯಾರು ಡೈರೆಕ್ಟ್ ಪರಂಪಿತನ ಸಂತಾನ, ಡೈರೆಕ್ಟ್ ಬ್ರಹ್ಮನ ಸಂತಾನ. ಬ್ರಹ್ಮ ಬಾಬಾ ಏನ್ ಕಡಿಮೆನಾ, ನೆಕ್ಸ್ಟ್ ಗಾಡ್ ಅಂದ್. ಮತ್ತಿನ್ನೇನು ಹೇಳ್ತಾರೆ, ನಾನ್ ಬಂದಿರೋದೇನಕ್ಕೆ, ನೀವು ಮಕ್ಕಳಿಗೆ ಓದಿಸೋ ಸೇವೆ, ನಿಮ್ಮನ್ನ ಸಂಭಾಲನೆ ಮಾಡೋ ಸೇವೆ, ನಿಮ್ಮನ್ನ ಶೃಂಗಾರ ಮಾಡೋ ಸೇವೆ, ಎಲ್ಲ ಇಡೀ ದಿನ ಕೂತ್ಕೊಂಡು ನಿಮ್ ಸೇವೆ ಮಾಡ್ತೀನಿ ಮಕ್ಕಳೇ. ಶಿವಬಾಬಾ ಹೇಳೋದು. ಮತ್ತೆ ನೀವೇನ್ ಮಾಡ್ಬೇಕು, ಓನ್ಲಿ ಆನ್ ಗಾಡ್ ಫಾದರ್ಲಿ ಸರ್ವೀಸ್, ಓನ್ಲಿ ಓನ್ಲಿ. ನೀವು ನನ್ನ ಸೇವೆಗೆ ಮಾತ್ರ ಇದ್ದೀರಾ, ನೀವು ನನ್ನ ಮಕ್ಕಳು ಅಂತಿದ್ದಾರೆ. ಏನಂತೀರಾ, ಮನೆಯಲ್ಲಿ ಕೂತ್ಕೊಂಡು ಹೆಂಗೆಂಗೋ ಏನೇನೋ ಮಾಡಂಗಿಲ್ಲ. ನೀವೇನೇ ವ್ಯವಹಾರ ಮಾಡಿದ್ರು ಸೇವಾರ್ಥವಾಗಿ, ಬಾಬಾ ನನ್ನ ನಿಮಿತ್ತ ಟ್ರಸ್ಟಿ ನೀನೆಲ್ಲ ಮಾಡ್ತಿದ್ಯಾ, ಇದು ಸ್ಟ್ರಿಕ್ಟ್ ಆಗಿ ಬಾಬೂರ್ ಮತದ ಮೇಲೇನೆ ಬದುಕಬೇಕು. ನೋಡ್ರಿ, ಸ್ಟ್ರಿಕ್ಟ್ ಹೇಳಿದ್ರ ಇಲ್ವಾ, ಓನ್ಲಿ ಗಾಡ್ ಫಾದರ್ಲಿ ಸರ್ವೀಸ್ ಓನ್ಲಿ. ಯಾಕೆ ಬಾಬಾ ಹೇಳೋದು, ಗಾಡ್ ಫಾದರ್ ಬಂದಿದ್ದೀನಿ, ನಾನೇ ಹೇಳ್ತೀನಿ, ನಾನ್ ನನ್ನ ಮಕ್ಕಳ ಸೇವೆ ಮಾಡಕ್ ಬಂದಿದ್ದೀನಿ ಅಂತ. ನಿರಹಂಕಾರಿ ಎಷ್ಟು. ಯಾರಾದ್ರೂ ಹಿಂಗೆ ಹೇಳ್ತಾರ? ಆನಂದ ಆಗ್ತಿದ್ಯಾ, ಖುಷಿ ಬರ್ತಾ ಇದೆಯಾ, ಗದ್ಗದ್ ಆಗ್ತಿದ್ಯಾ, ಬಾಬಾ ನೀವ್ ನನ್ನ ಸೇವೆ ಮಾಡಕ್ ಬಂದಿದ್ಯಾ, ವೈಯಕ್ತಿಕವಾಗಿ ತಗೋತಿದ್ದೀರಾ, ನನ್ನನ್ನು ಸಂಭಾಲನೆ ಮಾಡ್ತಿದ್ದೀರಾ, ಇಡೀ ದಿನ ಓದಿಸ್ತಾ ಇದ್ದೀರಾ, ನನ್ನ ಶೃಂಗಾರ ಮಾಡ್ತಿದ್ದೀರಾ ಗುಣಶಕ್ತಿಗಳಿಂದ. ಥ್ಯಾಂಕ್ ಯು ಬಾಬಾ, ಶುಕ್ರಿಯಾ ಬಾಬಾ, ಥ್ಯಾಂಕ್ ಯು. ನಾನು ಏನು ಎಷ್ಟು ಪ್ರೀತಿಯಿಂದ ಹೇಳ್ತಿದ್ರೆ, ನನ್ನ ಮಕ್ಕಳಿಗೆಲ್ಲ ಅಪಾರ ಸುಖದ ಆಸ್ತಿ ಕೊಡಕ್ ಬಂದಿದ್ದೀನಿ, ಅದ್ ಮಾಡಕ್ ಬಂದಿದ್ದೀನಿ, ಇದ್ ಮಾಡಕ್ ಬಂದಿದ್ದೀನಿ. ಎಷ್ಟು ಪ್ರೀತಿ ಮಕ್ಕಳ ಮೇಲೆ. ಮಕ್ಕಳಿಗಿದ್ಯಾ? ಜೀರಿಂಬೆಗಳ ತರ ಎಲ್ಲ ಓಡಾಡ್ಕೊಂಡಿದ್ರೆ ಹೆಂಗಿರುತ್ತೆ ಬುದ್ಧಿ? ಏನಂತೀರ ಎಲ್ರು? ಏಕಾಗ್ರವಾಗಿ ಬಾಬೋರ್ ಹತ್ರ ಕೂತಿರ್ತೀರಾ, ಇನ್ನೆಲ್ಲಾದ್ರೂ ಕೂತಿರ್ತೀರೋ? ಮಕ್ಕಳಿಗೆ ಮಾರ್ಗ ತೋರ್ಸಕ್ ಬಂದಿದ್ದೀನಿ ಅಂತಿದ್ದಾರೆ. ಏನ್ ಹೇಳ್ತಿದ್ದಾರೆ? ಮನೆ ಮಾರ್ಗ ತೋರಿಸಿ, ಮಕ್ಕಳೇ ನಡೀರಿ ಮನೆಗೆ ಹೋಗ್ಬೇಕೀಗ, ಇಲ್ಲಿ ಟಿಕಾನ ಹಾಕಂಗಿಲ್ಲ ನೀವೆಲ್ಲ, ಇನ್ನೆಲ್ಲ ಮುಗ್ದೋಯ್ತು, ಎಲ್ಲ ಟ್ರಂಕ್ ಪೆಟ್ಟಿ ಎಲ್ಲ ಕಟ್ರಿ ಅಂತಿದ್ದಾರೆ ಬಾಬುರು. ಕಟ್ತಿರೋ ಇಲ್ವೋ? ಇನ್ ಸ್ವಲ್ಪ ಟೈಮ್ ಇದೆ, ಆಸ್ತಾ ಇದೀವಿ ಈಗ ಅಂತ ಅಂತಿರೋ? ಏನ್ ಕತೆ? ಮನುಷ್ಯ ಭಕ್ತಿ भी करते हैं किस लिए? ಮುಕ್ತಿ के लिए ಜರೂರ್ ಜೀವನ್ ಮೇ ಬಂದ್ ಹೈ. ಭಕ್ತಿ ಮಾಡೋದು ಮನುಷ್ಯರೇನಕ್ಕೆ? ಅಪ್ಪ ನಾ ಮುಕ್ತಿ ಕೊಡು, ಇದು ಬಂಧನ ಚೆನ್ನಾಗಿಲ್ಲ ಅಂತ ಇರ್ತಾನೆ. ಬಾಪ್ ಆಕರ್ ಇನ್ ದುಃಖೋನ್ಸೆ ಚುಡಾತೆ. ಬಾಬಾನು ನೋಡ್ತಿದಲ್ಲ, ನನ್ನ ಮಕ್ಕಳೆಲ್ಲ ದುಃಖಿಗಳಾಗ್ಬಿಟ್ರು, ಅದಕ್ಕೆ ಬಂದು ದುಃಖದಿಂದ ಬಿಡಿಸ್ತಾ ಇದ್ದೀನಿ. ತುಮ್ ಬಚ್ಚೆ ಜಾನ್ತೆ ಹೋ ತ್ರಾಹಿ ತ್ರಾಹಿ ಕರೆಂಗೆ ಆಹಾಕಾರ के बाद जय जयकार होना है. अब तुम्हारी बुद्धि में है कितना हाय हाय करेंगे जब नेचुरल कैलामिटीज आदि होंगी. यूरोप वासी यादव भी है, बाप ने समझाया है. यूरोप वासियों को यादव कहा जाता है. दिखाते हैं पेट से मूसल निकले फिर श्राप दिया. ಅಂದ್ರೆ ನಾನ್ ದುಃಖದಿಂದ ದೂರ ಮಾಡಕ್ ಬಂದಿದ್ದೀನಿ. ಈಗ ಯಾರು ಬಾಬಾನ ಅರ್ಥ ಮಾಡ್ಕೊಳ್ಳಲ್ಲ, ಅವ್ರು ತ್ರಾಹಿ ತ್ರಾಹಿ ಅಂತ ಹೇಳ್ತಾರೆ. ಆಹಾಕಾರದ ನಂತರ ಜೈ ಜೈಕಾರ ಆಗುತ್ತೆ ಮಕ್ಕಳೇ. ನಿಮ್ ಬುದ್ಧಿಯಲ್ಲಿದೆ, ಎಷ್ಟು ಹಾಯ್ ಹಾಯ್ ಮಾಡ್ತಾರೆ. ಏನ್ ನ್ಯಾಚುರಲ್ ಕೆಲಾಮಿಟೀಸ್, ಎಂತೆಂತ ದುಃಖ ಬರ್ಬೋದಲ್ಲ. ನ್ಯಾಚುರಲ್ ಕೆಲಾಮಿಟೀಸ್ ಆಗ್ಬಿಟ್ರೆ ಕೆಳಗಡೆ ಭೂಮಿಯಲ್ಲಿ ಹೋಗಿ
ಏನಾದರೂ ಗ್ಯಾಪ್ ಇದ್ದುಕೊಂಡು ಅವ್ರು ಬಚಾವಾಗಿದ್ರೆ ಮೇಲೆ ಯಾರಿಗೂ ಕೇಳಲ್ಲ, ಎಷ್ಟು ದಿವಸ ಹೆಂಗ್ ಬದುಕಿ ಸಾಯ್ಬೇಕು ತ್ರಾಹಿ ಅಂತ ಏನೇನ್ ತರಹದ ಲೆಕ್ಕಾಚಾರ, ಹೆಂಗೆಂಗ್ ಏರುಪೇರುಗಳಾಗುತ್ತೆ. ಈ ಕಠಿಣವಾಗಿ ಹೆಂಗೆಂಗ್ ಹಾಯ್ ತ್ರಾಹಿ ಆಗುತ್ತೆ ನಿಮಗೆ ಗೊತ್ತಿದೆಯಲ್ವಾ ಮಕ್ಕಳೇ ಅಂತಿದ್ದಾರೆ. ಅಂದ್ರೆ ಎಚ್ಚರ, ಪ್ಲೀಸ್ ಎಚ್ಚರ. ಏನೋ ನೀವಂಗಾಗಬಾರ್ದು, ನೀವು ಚೆನ್ನಾಗಿ ಪುರುಷಾರ್ಥ ಮಾಡಿ ಹೆಂಗ್ ರೆಡಿ ಇರಬೇಕು. ಬಾಬಾ ಬಂದೆ ಅಂದ್ರೆ ಬಂದೆ, ಹೊರಟ್ಬಿಟ್ಟೆ ಮೇಟೆ ಬಾಬಾ ಅಂತ ಶರೀರಿಯಾಗಿ ರೆಡಿಯಾಗಿ ಕೂತಿರ್ಬೇಕು ಯಾವಾಗ್ಲೂ. ಅದು ಯಾವಾಗುತ್ತೆ ಹೇಳ್ರಿ? ಶ್ರೀಮತದ ಮೇಲೆ ಬಹುಕಾಲ ಯಾರು ಪುರುಷಾರ್ಥ ಮಾಡ್ತಾರೆ ಎಲ್ಲ ಅದರಲ್ಲೇನೆ ಸಿಕ್ಕಾಕೊಂಡ್ರೆ ಕಷ್ಟ, ವೇಸ್ಟ್, ಸರಿ ಇರಲ್ಲ, ಚೆನ್ನಾಗಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಬಾಬಾ? ಮೊದಲೇನೆ 3 ಕಾಲದ ಜ್ಞಾನ ಸರಿಯಾಗಿ ಇಟ್ಕೊಂಡು ಪುರುಷಾರ್ಥ ಮಾಡಬೇಕು. यूरोप वासी यादव भी है, बाप ने समझाया है यूरोप वासियों को यादव कहा जाता. ಯುರೋಪ್ ವಾಸಿಗಳು ಯಾದವರಿಗೆ ಒಂದು ಶಾಪ ಸಿಕ್ತು ಅಂತ ಹೇಳ್ತಾರೆ ನೋಡಿ. ಅವ್ರು ಯಾರೋ ಋಷಿ ಹತ್ರ ಹೋದ್ರೆ ಹೊಟ್ಟೆಯಿಂದ ಒನಕೆ ಬರುತ್ತೆ ನೋಡು, ನಿಮ್ ಕುಲ ನಾಶ ಆಗುತ್ತೆ. ಅದೇನು ಹೊಟ್ಟೆಯಿಂದ ಒನಕೆ ಬರಕ್ಕಾಗುತ್ತಾ? ಇವರೆಲ್ಲ ಬಾಂಬ್ಸ್ ಕಂಡಿಡೋದೇ ಒನಕೆ ಇದ್ದಂಗೆ. ये तो ड्रामा है, बाप वर्षा देते हैं, रावण श्राप देता है. ये खेल बना है, बाकी श्राप देने वाले तो दूसरे मनुष्य होते हैं. उस श्राप को उतारने वाले भी होते हैं. गुरु गोसाई आदि से भी मनुष्य लोग डरते हैं कि कोई श्राप न दे देवे. वास्तव में ज्ञान मार्ग में श्राप कोई दे न सके. भक्ति मार्ग अंदर ज्ञान मार्ग और भक्ति मार्ग में श्राप की कोई बात नहीं है. जो रिद्धि सिद्धि आदि सीखते हैं वो श्राप देते, लोगों को बहुत दुखी कर देते, पैसे भी बहुत कमाते. भगत लोग ये काम नहीं करते. ಇಂಪಾರ್ಟೆಂಟ್ ವಿಷಯ ಏನು ಬಾಬಾ ಹೇಳೋದು? ತಂದೆ ಮನುಷ್ಯರು ಯಾರೂ ಯಾರಿಗೆ ಆಕ್ಚುಲಿ ಶ್ರಾಪ ಕೊಡಕ್ಕಾಗಲ್ಲ. ರಾವಣನೇ ಶ್ರಾಪ ಕೊಡೋದು ಎಲ್ಲರಿಗೆ. ಯಾಕೆಂದ್ರೆ ರಿದ್ಧಿ ಸಿದ್ಧಿ ಮಾಡಿ ಇನ್ನೊಬ್ಬರಿಗೆ ತಂಗ್ ಮಾಡ್ತಾರೆ, ಹೆಚ್ಚು ಕಡಿಮೆ ಅಂದ್ರೆ ಸತಾಯಿಸೋದು, ದುಃಖ ಕೊಡೋದು. ಬರೀ ದುಃಖ ಕೊಡ್ತಾರ, ಪ್ರಾಣನೇ ತೆಗೆದು ಬಿಡ್ತಾರೆ. ಶ್ರಾಪ ಹಾಕೋರು ಇರ್ತಾರೆ ಒಂಥರ ಜನಗಳು, ಅದನ್ನ ತೆಗಿಯೋರು ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಬೇರೆಯವರನ್ನ ಹಾನಿ ಮಾಡೋದ್ರಲ್ಲಿ ಜನಗಳಿಗೆ ಎಷ್ಟು ಕೆಟ್ಟದು. ಇಷ್ಟಿಷ್ಟು ದುಡ್ಡಿಗೆನೆ ಅವರು ಇಷ್ಟೆಲ್ಲ ಹೆಚ್ಚು ಕಡಿಮೆ ಮಾಡ್ತಾರೆ. ಬಾಬಾ ಹೇಳೋದು ಆದ್ರೆ ಭಕ್ತಿ ಮಾರ್ಗದಲ್ಲಿರ್ಲಿ, ಜ್ಞಾನ ಮಾರ್ಗದಲ್ಲಿರ್ಲಿ ರಾವಣನೇ ಶ್ರಾಪ ಹಾಕೋದು ಆಕ್ಚುಲಿ. ಯಾಕೆಂದ್ರೆ ರಾವಣನ ಕೆಟ್ಟ ಸಂಸ್ಕಾರ ಇರೋದ್ರಿಂದ ತಾನೇ ಅವ್ರು ದುಃಖ ಕೊಡೋದು, ಹಾನಿ ಮಾಡೋದು, ಏರುಪೇರು ಮಾಡೋ ಕೆಲಸ ಮಾಡೋದು. ಒಳ್ಳೆತನ ಇದ್ರೆ ಅದೆಲ್ಲ ಮಾಡಕ್ಕಾಗತ್ತಾ? ಇಲ್ಲಲ್ಲ. ಗುರು ಗೋಸಾಯಿಗಳು ಹಂಗೇನೆ ಶಾಪ ಹಾಕ್ಬಿಡ್ತಾರೆ ಅಂತ ಭಕ್ತಿಯಲ್ಲಿ ಭಯ ಇರ್ತಾ ಇತ್ತು ಜನಕ್ಕೆ. ಅವ್ರು ಹಾಕ್ತಾರೋ ಇಲ್ವೋ, ಇವರಂತೂ ಭಯಭೀತರಾಗ್ತಾ ಇದ್ರು. ಬಾಬಾ ಹೇಳೋದು ಇದೆಲ್ಲ ಜ್ಞಾನದಲ್ಲಿ ಅರ್ಥ ಆಗೋಯ್ತು. ಭಗತ್ ಲೋಗ್ ಏ ಕಾಮ್ ನೈ ಕರ್ತೆ. ಭಕ್ತರು ದುಃಖ ಕೊಡೋ ಕೆಲಸ ಮಾಡಲ್ಲ. ರಿಯಲ್ ಭಕ್ತರು ಯಾರು ಇದಾರಲ್ವಾ, ಬಾಕಿ ಮನುಷ್ಯರು ಎಲ್ಲ ಹೆಚ್ಚು ಕಡಿಮೆ ಮಾಡ್ತಾರೆ. ಹಣ ಸಂಪಾದನೆಗೆ ಇವೆಲ್ಲ ಕಥೆಗಳು. बाबा ने ये भी समझाया है, संगम के साथ पुरुषोत्तम अक्षर जरूर लिखो, त्रिमूर्ति अक्षर भी जरूर लिखना है और प्रजापिता अक्षर भी जरूरी है, क्योंकि ब्रह्मा नाम भी बहुतों के. यार ಹೆಸರು ಮನುಷ್ಯರು ಬಿಟ್ಟಿಲ್ಲ. ಶಿವ ಬಂದು ಇಟ್ಕೊಂಡ್ಬಿಟ್ರು, ಬ್ರಹ್ಮ ಬಂದು ಇಟ್ಕೊಂಡ್ಬಿಟ್ರು, ಲಕ್ಷ್ಮೀನಾರಾಯಣ ಎಲ್ಲಾ ದೇವತೆಗಳಿಗೆ ತಾನು ಇಟ್ಕೊಂಡಿದ್ದು. ಗುಣ ಮಾತ್ರ ಒಂದು ಇಲ್ಲ. ಶಿವ ಅಂತ ಇಟ್ಕೊಳ್ತಾರೆ, ಒಂದಾದ್ರೂ ಕಲ್ಯಾಣ ಸಂಕಲ್ಪ ಮಾಡ್ತಾರ? ಏನೆಲ್ಲ ಮಾಡ್ತಾರೆ ಮಕ್ಕಳೇ. ಸಂಗಮದ ಜೊತೆಗೆ ಏನೇನ್ ಅಡಿಷನ್ ಮಾಡ್ಬೇಕು, ಕರೆಕ್ಷನ್ ಹೇಳ್ತಾರೆ ಬಾಬಾ. ಪುರುಷೋತ್ತಮ ಸಂಗಮ ಯುಗ ಅಂತ ಬರೀರಿ. ಇನ್ನ ಏನೋ ಬ್ರಹ್ಮ ಅಂತ ಬರೆದ್ರೆ ಪ್ರಜಾಪಿತ ಬ್ರಹ್ಮ ಅಂತ ಬರೀರಿ. ಶಿವಬಂಗ್ ಬರೆದ್ರೆ ತ್ರಿಮೂರ್ತಿ ಶಿವ ಅಂತ ಬರೀರಿ. ಇವೆಲ್ಲ ಸ್ಪೆಷಲ್ ಅಕ್ಷರಗಳು, ಇವೆಲ್ಲ ಬಿಡಂಗಿಲ್ಲ ನೀವು. ಸರಿನಾ ಅಂತ ಹೇಳ್ತಿದ್ದಾರೆ ಬಾಬೂರು. ಯಾಕೆಂದ್ರೆ ಅನೇಕರ ಹೆಸರುಗಳಿದೆ. ಅಯ್ಯೋ ಇದು ಯಾರೋ ಶಿವನ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ ಮನುಷ್ಯರು ಅಂದ್ಕೋತಾರೆ. ತ್ರಿಮೂರ್ತಿ ಶಿವ ಅಂತ ಯಾರು ಇಟ್ಕೊಳಕ್ಕಾಗಲ್ಲ. ಅದಕ್ಕೇನ್ ಹೇಳ್ತಾರೆ ಬಾಬಾ? प्रजापिता कहेंगे तो समझा सकते, प्रजापिता तो यहाँ है, सूक्ष्म वतन में कैसे हो सकते? सिर्फ ब्रह्मा लिखने से सूक्ष्म वतन वाला समझ लेते, ब्रह्मा विष्णु शंकर को भगवान कह देते. ಇಲ್ಲಿ ಕನ್ಫ್ಯೂಷನ್ ಎರಡು.
ಬ್ರಹ್ಮ ಅನ್ನೋದು ಮನುಷ್ಯರ ಹೆಸರು ಇದೆ, ಬರೀ ಬ್ರಹ್ಮ ಅಂದ್ರೆ ಅಲ್ಲಿ ಮೇಲ್ಗಡೆ 3 ಮುಖ 4 ಮುಖ ಇರೋ ಬ್ರಹ್ಮ ಅಂತ ಕಂಬಿಡ್ತಾರೆ. ಪ್ರಜಾಪಿತ ಬ್ರಹ್ಮ ಅಂದ್ರೆ ಪ್ರಜೆಗಳೆಲ್ಲಿದ್ದಾರೆ, ಕೆಳಗಡೆ ಇರ್ಬೇಕು, ಇಲ್ಲೇ ಇರ್ಬೇಕಲ್ಲ ಅಂತ ನೀವು ಅವಾಗ ತಿಳಿಸ್ಬೋದು ಅವ್ರಿಗೆ. ಒಂದು ಕ್ಲಿಯರ್ ಮಾಡ್ತಿದಾರ ಬಾಬುರು. ಮತ್ತೆ ಬ್ರಹ್ಮ ವಿಷ್ಣು ಶಂಕರ ಅಂತಂದ್ರೆ ಅವರ ಸೂಕ್ಷ್ಮ ವತನವಾಸಿ, ಅವರನ್ನು ಭಗವಂತನ್ ಮಾಡ್ಬಿಟ್ರು ಬೇಡಿ, ಬರೀ ಒಂದು ಬ್ರಹ್ಮನನ್ನ ಎಲ್ಲಿ ತೋರಿಸ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು. ಇನ್ನೂ ಒಂದು ದೊಡ್ಡ ಕನ್ಫ್ಯೂಷನ್ ಏನು, विष्णु को दिखाते ब्रह्मा की नाभि से निकला, तुम बच्चों को भी अभी ज्ञान मिला है, नाभि आदि से कोई बात ही नहीं है. ನಾಭಿಯಿಂದ ಯಾರಾದ್ರೂ ಬರಕ್ಕಾಗತ್ತಾ? ಅದು ಅಷ್ಟು ಆರಡಿ ಮನುಷ್ಯ. ब्रह्मा से विष्णु, विष्णु से ब्रह्मा कैसे बनते, सारे चक्र का ज्ञान तुम इन चित्रों से समझा सकते हो, बिगर चित्र समझाने में मेहनत लगती है. ನಾವ್ ಹೇಳ್ಬೋದು, ಜನಕ್ಕೆ ಅರ್ಥನೂ ಆಗಲ್ಲ. ಬ್ರಹ್ಮ ಸೊ ವಿಷ್ಣು, ವಿಷ್ಣು ಸೊ ಬ್ರಹ್ಮ ಬಂತೆ. ಇದು ಇಂಪಾರ್ಟೆಂಟ್. ಬ್ರಹ್ಮ ಸೊ ವಿಷ್ಣು, ವಿಷ್ಣು ಸೊ ಬ್ರಹ್ಮ ಅನ್ನೋದ್ರಲ್ಲಿ ಎಷ್ಟು ಕನ್ಫ್ಯೂಷನ್, ನಾಭಿಯಿಂದ ತೋರಿಸ್ಬಿಟ್ರು. ಬಟ್ ಈಗ ನಾವು ಮಕ್ಕಳಿಗೆ ಅರ್ಥ ಆಯ್ತು, ವಿಷ್ಣುವಿನ 84ನೇ ಜನ್ಮದಲ್ಲಿ ಬಂದು ಸೋ ಬ್ರಹ್ಮನಾಗೋದು ಅಂತ. ಬ್ರಹ್ಮನ ಆತ್ಮ ಪುರುಷಾರ್ಥ ಮಾಡಿ ಟಕ್ಕಂತ ವಿಷ್ಣು ಆಗ್ಬಿಡುತ್ತೆ, ಒಂದೇ ಜನ್ಮದಲ್ಲಿ ತಾನೆ ಪುರುಷಾರ್ಥ ಸಂಗಮ ಯುಗದಲ್ಲಿ. ಇದೆಲ್ಲ ನಿಮಗೆ ಗೊತ್ತು ಹೆಂಗೆ ಬ್ರಹ್ಮ ಸೊ ವಿಷ್ಣು, ವಿಷ್ಣು ಸೊ ಬ್ರಹ್ಮ ಅನ್ನೋ ಚಿತ್ರ ಇದ್ರೆ ಒಳ್ಳೇದು. ಚಿತ್ರ ತಿಳಿಸಕ್ಕೆ ಮನುಷ್ಯರಿಗೆ ಸ್ವಲ್ಪ ಅರ್ಥ ಆಗುತ್ತೆ. लक्ष्मी नारायण 84 का चक्कर लगाकर फिर ब्रह्मा सरस्वती बनते. बाबा ने पहले से नाम दे दिया है, जब बट्टी बनी तो नाम दिया ना, फिर कितने चले गए इसलिए समझाया है. ब्राह्मणों की माला होती नहीं क्योंकि ब्राह्मण है पुरुषार्थी, कभी नीचे कभी ऊपर होते रहते. ग्रहचारी बैठती है, ब्राह्मणर ಮೇಲೆ ಏನು ಕೂತ್ಕೊಳ್ಳುತ್ತೆ, ಗ್ರಹಚಾರಿ बैठती है. बाबा तो ಜವರೀತನ 84 ಜನ್ಮಗಳನ್ನ ತಗೊಂಡ ನಂತರನೇ ಈ ಲಕ್ಷ್ಮೀನಾರಾಯಣ ಸೊ ಬ್ರಹ್ಮ ಸರಸ್ವತಿ ಆಗೋದು. ಬಾಬಾ ಮೊದಲು ಹೆಸರುಗಳು ಕೊಟ್ರು, ಬಟ್ಟಿಗಳಿತ್ತು, 8 ಜನ ಓಡೋದ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಬ್ರಾಹ್ಮಣರು ಮಾಲೆ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಬ್ರಾಹ್ಮಣರ ಸ್ಥಿತಿ ಮೇಲೆ ಕೆಳಗೆ ಆಗ್ತಿರುತ್ತೆ, ಗ್ರಹಚಾರ ಕೂತ್ಕೊಂಡ್ಬಿಡುತ್ತೆ, ಮಾಲೆ ಹೆಂಗ್ ಮಾಡಕ್ಕಾಗುತ್ತೆ, ಇವತ್ತಿರ್ತಾರೆ ಓಡೋಗ್ತಾರೆ. ಪುರುಷಾರ್ಥಿಗಳು ಬ್ರಾಹ್ಮಣರಂದ್ರೆ ಅದಕ್ಕೆ ಬಾಬಾ ಹೇಳ್ತಿರೋದು, ಬಾಬಾನು ಜವಾರಿ ಆಗಿದ್ರು, ಆಮೇಲೆ ತಾನೇ ಬಾಬನ ಹತ್ರ ಬಂದಿದ್ದು. ಅಂದ್ರೆ ವ್ಯಾಪಾರ ಮಾಡ್ತಿದ್ರು. ಮೋತಿಯೋ ಆದಿ ಕಿ ಮಾಲಾ ಕೈಸೆ ಬಂತಿ ಹೈ ಅನುಭವಿ ಹೈ, ब्राह्मणों की माला पिचड़ी में बनती है. हम सो ब्राह्मण दैवी गुण धारण कर देवता बनते हैं, फिर सीढ़ी उतरनी है, नहीं तो 84 जन्म कैसे लेंगे. 84 जन्मों के हिसाब से ये निकल सकते हैं. तुम्हारा आधा समय पूरा होता है, तब दूसरे धर्म वाले ऐड होते. माला बनाने में बड़ी मेहनत लगती है, बड़ी संभाल से मोतियों को टेबल पर रखा जाता है, कहाँ हिले नहीं, फिर सुई में डाला जाता है. कहाँ ठीक न बने तो फिर माला तोड़नी पड़े. ये तो बहुत बड़ी माला है. ಬಾಬಾ ವ್ಯಾಪಾರಿ ಆಗಿದ್ರಲ್ಲ, ಮುತ್ತುಗಳ ಮಾಲೆಯನ್ನು ಹೆಂಗೆಂಗ್ ಮಾಡ್ಲಾಗುತ್ತೆ, ಎಷ್ಟು ಅಟೆನ್ಷನ್ ಇಡ್ಲಾಗುತ್ತೆ, ಫಸ್ಟ್ ಎಲ್ಲ ಟೇಬಲ್ ಮೇಲೆ ನೀಟಾಗಿ ಇಟ್ಕೋಬೇಕಾಗುತ್ತೆ. ಒಂದೊಂದು ಮುತ್ತು ತುಂಬಾ ವಜ್ರಗಳಿರ್ಲಿ, ಯಾವುದೇ ಕಾಸ್ಟ್ಲಿ ಅಲ್ಲ, ಅದಕ್ಕೆ ಅದು ಇಟ್ಕೊಂಡು ಸೇಫ್ ಆಗಿ ಆಮೇಲೆ ಸೂಜಿ ಒಳಗಾಕಿ ದಾರದಲ್ಲಿ ಪೋಣಿಸ್ಲಾಗುತ್ತೆ. ಆಮೇಲೇನು ಎಲ್ಲ ಸಮವಾಗಿ ಇರ್ಬೇಕಲ್ಲ ಮುತ್ತುಗಳು, ಅವೆಲ್ಲ ಸರಿ ಇಲ್ಲ ಅಂದ್ರೆ ತಿರ್ಗಾ ಅದನ್ನ ತೆಗೆದು ತಿರ್ಗಾ ಮಾಡ್ಬೇಕಾಗುತ್ತೆ. ಇಲ್ಲಿನೂ ನಿಮ್ದು ತುಂಬಾ ದೊಡ್ಡ ಮಾಲೆ. ಬಾಬಾ ಮಾಲೆ ಮಾಡ್ಬೇಕಂದ್ರೆ ಅವ್ರಿಗೂ ಪರಿಶ್ರಮ ಆಗುತ್ತೆ ಅಲ್ವಾ, ಯಾಕೆಂದ್ರೆ ಅಂತ್ಯ ತನಕ ನಿಮ್ ಮಾಲೆ ನಾನು ಮಾಡಕ್ಕಾಗಲ್ಲ ಅಂತಾರೆ ಬಾಬೂರು. ಎಂಡಲ್ ಕರ್ಮಾತೀತ ಸ್ಥಿತಿ ಬಂದಾಗ್ಲೇನೆ ನಿಮ್ ಮಾಲೆ ಮಾಡಕ್ಕಾಗುತ್ತೆ. ಎಷ್ಟು ವಂಡರ್ಫುಲ್ ಮಾತಲ್ಲ. ಬ್ರಾಹ್ಮಣ ಆತ್ಮಗಳು ಹೆಂಗೆ ಕೆಳಗೆ ಬರ್ತೀವಿ, ಮೇಲೆ ಹೋಗ್ತೀವಿ. ದೈವಿ ಗುಣ ಧಾರಣೆ ಮಾಡಿ ಫುಲ್ ದೇವತಾ ಸ್ವರೂಪ कर्मातीत स्टेज बंदगलेने माले. तो बाबा ने समझाया है कि स्लोगन बनाओ, हम शूद्र सो ब्राह्मण, ब्राह्मण सो देवता कैसे बनते. तुम बच्चे जानते पढ़ाई पढ़ते किस लिए, नई दुनिया के लिए ना. ಈ ವಿದ್ಯೆ ಓದೋದೇ ಹೊಸ ಜಗತ್ತಿಗೆ. ನಾವು ಬ್ರಾಹ್ಮಣರು, ಶೂದ್ರರಿಂದ ಸೋ ಬ್ರಾಹ್ಮಣ ಸೋ ದೇವತೆ ಹೆಂಗಾಗ್ತೀವಿ ತಿಳಿಸ್ಕೊಡಿ. ಇದೆಲ್ಲ ಕ್ಲಿಯರ್ ಆಗಿ ಹೇಳಿ ಅಂತ
आकर समझो ಅಂತ ಹೇಳ್ರಿ. इस चक्र को जानने से तुम चक्रवर्ती राजा बनेंगे, स्वर्ग का मालिक बन जाएंगे. ऐसा स्लोगन बनाकर बच्चों को लिखना चाहिए. ಅಂದ್ರೆ ಅಟ್ರಾಕ್ಷನ್ ಹೆಂಗಾದ್ರೂ ಮಾಡ್ರಿ, ಜನ ಬಂದು ತಿಳ್ಕೊಬೇಕು ಅಂತ ಹೇಳ್ತಿರೋದು ಬಾಬುವರು. ನೀವು ಸ್ಲೋಗನ್ ಮಾಡಿ ಹಾಕಿ, ಈ ಚಕ್ರ ತಿಳ್ಕೊಳ್ಳೋದ್ರಿಂದ ಚಕ್ರವರ್ತಿ ರಾಜರಾಗಿ ಜನ್ಮ ತಗೋತೀರಾ, ಸ್ವರ್ಗದ ಮಾಲೀಕರಾಗ್ತೀರಾ, ಇದನ್ನು ಹೇಳಿ. ಈ ತರ. ಅಥವಾ ಕೆಲವು ಸಾರಿ ಬಾಬಾ ಹೇಳ್ತಲ್ಲ, 21 ಜನ್ಮಗಳ ಜನ್ಮಸಿದ್ಧ ಅಧಿಕಾರ, ಈಶ್ವರೀಯ ಜನ್ಮಸಿದ್ಧ ಅಧಿಕಾರ ಅಂತನೂ ಬರೀರಿ ಅಂತಾರೆ ಒಂದೊಂದ್ಸಾರಿ. ತೋ ಬಾಬಾ ಯುಕ್ತಿಯಾ ತೋ ಬಹುತ್ ಬತ್ಲಾತೆ. ನಾನು ಎಷ್ಟು ಯುಕ್ತಿಗಳನ್ನು ಹೇಳ್ತೀನಿ ಮಕ್ಕಳೇ ಹೆಂಗ್ ಸೇವೆ ಮಾಡಿ. वास्तव में वैल्यू तुम्हारी है, तुमको हीरो हीरोइन का पार्ट मिलता. हीरे जैसा तुम बनते हो, फिर 84 का चक्कर लगाए कौड़ी मिसल बनते हो. ಬಾಬಾ ಹೇಳೋದು, ನಾನಂತೂ ಯುಕ್ತಿ ಹೇಳ್ತೀವಿ, ಸೃಷ್ಟಿಯಲ್ಲಿ ವ್ಯಾಲ್ಯೂ ನಿಮ್ಮದೇನೆ ಮಕ್ಕಳೇ. ನೀವೀಗ ವಜ್ರ ಸಮಾನರಾಗ್ತೀರ. ವಜ್ರ ಸಮಾನ ಇದ್ದವ್ರ ಜನ್ಮಗಳನ್ನ ತಗೊಳ್ತಾ ಈಗ ಬಂದು ಕೌಡೆ ಆಗ್ಬಿಡ್ತೀರ. ಹೀರೋ ಹೀರೋಯಿನ್ ಪಾರ್ಟ್ ನಿಮ್ದೇನೆ ಅಂತ ಹೇಳ್ತಿರೋದು ಬಾಬಾ. अब जबकि हीरे जैसा जन्म मिलता है तो कौड़ियों पिछड़ी क्यों पड़ते हो? ಕೇಳ್ತಿದ್ದೀರಾ? ಟೆನ್ಷನ್. ನಾನು ವಜ್ರ ಸಮಾನ ಜೀವನ ಕೊಟ್ರೆ ಕವಡೆಗಳಿಂದ ಏನಕ್ಕೆ ಓಡಾಡ್ತಿದ್ದೀರಾ ಜಾಸ್ತಿ ಹಂಗಂತೇಳಿ ನಿಮ್ ವ್ಯವಹಾರ ಬಿಡಂತ ಹೇಳ್ತಿಲ್ಲ ಬಾಬಾ. ಬುದ್ಧಿ ಯೋಗ ಏನಿದೆ ಅದರ ಹಿಂದೆ ಜಾಸ್ತಿ ಟೂ ಮಚ್ ಹೋಗ್ಬೇಡಿ. ಬಾಬೂರ್ ನೆನಪಲ್ಲಿ, ಬಾಬೂರ್ ಶ್ರೀಮತದ ಮೇಲೆ ಪುರುಷಾರ್ಥ ಕಡಿಮೆ ಆಗಂಗಿಲ್ಲ. ನೀವು ಕಾರ್ಯ ಮಾಡ್ತಿದ್ದೀರಾ ಅಂದ್ರೆ ಅದು ಅಟೆನ್ಷನ್. तो ऐसे भी नहीं कोई घर बार छोड़ना है. ನಾನೇ ನಂಗೆ ಹೇಳಲಿಲ್ಲ ಮಕ್ಕಳೇ ಮನೆ ಮಠ ಬಿಡ್ರಪ್ಪ ಅಂತ. बाबा कहते हैं गृहस्थ व्यवहार में रहते कमल फूल समान पवित्र रहो और सृष्टि चक्र की नॉलेज को जानकर दैवी गुण भी धारण करो तो तुम हीरे जैसे बन जाएंगे. बरोबर भारत 5000 वर्ष पहले हीरे जैसा था. यह है एम ऑब्जेक्ट. इस चित्र को अर्थात लक्ष्मी नारायण बहुत महत्व देना है. लक्ष्मी नारायण ಚಿತ್ರಕ್ಕೆ ತುಂಬಾ ವ್ಯಾಲ್ಯೂ ಕೊಡಬೇಕು, ಜನಗಳಿಗೆ ಹೇಳ್ಬೇಕು ಹಿಂಗಾಗ್ತೀರಾ. 5000 ವರ್ಷದ ಹಿಂದೆ ನಾವ್ ಹೆಂಗಿದ್ವಿ, ವಜ್ರ ಸಮಾನರಾಗಿದ್ವಿ, ಇದೆಲ್ಲ ಅವ್ರಿಗೆ ಹೇಳಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬಾಬಾವರು ಸಿಂಪಲ್ ಏನ್ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರಿ, ನಿಮ್ ಕಾರ್ಯ ಮಾಡ್ರಿ, ಕಮಲ ಪುಷ್ಪ ಸಮಾನ ಇದ್ದು ನಿಮ್ ಪುರುಷಾರ್ಥ ಏನು ನ್ಯಾರ ಪ್ಯಾರ ಇರಬೇಕು. ಸೃಷ್ಟಿ ಚಕ್ರ ಅರ್ಥ ಮಾಡ್ಕೊಂಡು ದೈವಿ ಗುಣ ಧಾರಣೆ ಮಾಡ್ತೀರಿ, ವಜ್ರ ಸಮಾನರಾಗ್ಬಿಡ್ತೀರ. ಅದರ ಹಿಂದೆ ನಿಮ್ಮ ಧಾರಣೆಗಳೇನಿದೆ, ನಿಮ್ಮ ಯೋಗ ಏನಿದೆ ಅದು ಮಾತ್ರ ಬಿಡಬೇಡಿ ಮಕ್ಕಳೇ ಅಂತಾರೆ. तुम बच्चों को बहुत सर्विस करनी है. प्रदर्शनी म्यूजियम में विहंग मार्ग की सर्विस बिगर तुम प्रजा कैसे बनाएंगे. बल इस ज्ञान को सुनते भी है परंतु ऊंच पद कोई विरले पाते हैं. उसके लिए ही कहा जाता है कोटों में कोई. स्कॉलरशिप भी कोई लेते हैं. 40-50 बच्चे स्कूल में होते हैं, उनसे कोई एक स्कॉलरशिप लेता, कोई थोड़ा प्लस में आ जाता तो भी उनको भी दे देते. ये भी ऐसे है, प्लस में बहुत है. 8 दाने है 100 भी नंबर वार. वो पहले राज गद्दी पर बैठेंगे, फिर कला कम होती जाएंगी. लक्ष्मी नारायण का चित्र नंबर 1 है. ಬಾಬಾ ಹೇಳೋದೇನಂದ್ರೆ ಸ್ಕಾಲರ್ಶಿಪ್ ತಗೊಳ್ಳೋ ತರ ಚೆನ್ನಾಗಿ ಓದ್ಬೇಕು ನೀವು, ಹಂಗೆ ಹಿಂಗೆಲ್ಲ ಓದಂಗಿಲ್ಲ ಅಂತ. ಸ್ಕೂಲಲ್ಲಿನೂ ಮಕ್ಕಳು 40-50 ಮಕ್ಕಳಿದ್ರೆ ಯಾರಾದ್ರೂ ಒಬ್ಬರಿಗೆ ಬರುತ್ತೆ ಸ್ಕಾಲರ್ಶಿಪ್ಪು. ಅದರಲ್ಲಿ ಏನಾದ್ರೂ ಇನ್ನೊಬ್ಬ ಪ್ಲಸ್ ಅಲ್ಲಿ ಬಂದ್ರೆ ಅವ್ರಿಗೂ ಆಗ್ಲಿ ಅಂತ ಕೊಟ್ಬಿಡ್ತಾರೆ. ಹಂಗೆ ಇಲ್ಲಿನೂ 8 ಮೇಯ್ನು ಯಾರು ಸ್ಕಾಲರ್ಶಿಪ್ ಬಂದ್ರೆ ಕಂಪ್ಲೀಟ್ ರಜಾಯಿ, ಸತ್ಯುಗದ ರಜಾಯಿ ತಗೋತಾರೆ. ಆಮೇಲೆ ಅಂದ್ರೆ ಲಕ್ಷ್ಮೀನಾರಾಯಣ ಚಿತ್ರ ಅದಕ್ಕೆ ವ್ಯಾಲ್ಯೂಬಲ್ ಅನ್ನೋದು. ಸ್ಕಾಲರ್ಶಿಪ್ ಆತ್ಮಗಳು ಮೊದಲು ರಾಜಗದ್ದಿ, ಆಮೇಲೆ ಕಲೆಗಳು ಕಡಿಮೆ ಆದಂಗೆ ಕೆಳಗಿಳಿತಾ ಬರ್ತಾರೆ. ಅದು ಫಸ್ಟ್ ನಂಬರ್ ಲಕ್ಷ್ಮೀನಾರಾಯಣ, ಕೃಷ್ಣನ ಆತ್ಮ ಮೇನ್ ಅಲ್ಲ. उनकी भी डायनेस्टी चलती है परंतु चित्र लक्ष्मी नारायण का ही दिया हुआ है. यहाँ तुम जानते हो चित्र तो बदलते जाते हैं, चित्र देने से क्या फायदा. नाम रूप देश काल सब बदल जाता है.
ತಂದೆ ಹೇಳೋದು ಅವ್ರದ್ದು ಲಕ್ಷ್ಮೀನಾರಾಯಣದು ರಾಜ್ಯ ಡೈನಾಸ್ಟಿ ಅಂದ್ರೆ ಲಕ್ಷ್ಮೀನಾರಾಯಣದ ಫಸ್ಟ್ ಸೆಕೆಂಡ್ ಥರ್ಡ್ ಹಂಗೆ 8 ಗದ್ದಿಗಳು ನಡೆಯುತ್ತೆ. ಎಲ್ಲರದೂ ಲಕ್ಷ್ಮೀನಾರಾಯಣ ಫಸ್ಟ್ ಸೆಕೆಂಡ್ ಅಂತಾನೆ. ಅದಕ್ಕೆ ಹೇಳ್ತಿರೋದು ಬಾಬಾ, ನೀವು ಮಕ್ಕಳಿಗೆ ಗೊತ್ತಿದೆ ಚಿತ್ರಗಳಂತೂ ಬದಲಾವಣೆ ಆಗ್ತಿರುತ್ತೆ, ಬಟ್ ಚಿತ್ರಗಳನ್ನು ಕೊಡೋದ್ರಲ್ಲಿ ಲಾಭ ಏನು? ನಾಮರೂಪ ದೇಶ ಕಾಲ ಚೇಂಜ್ ಆಗ್ತಾ ಇರುತ್ತಲ್ವಾ. ಅದಕ್ಕೆ ಬಾಬಾ ಹೇಳೋದು ಅಲ್ಲೇನೆ ಇರೋದು ಅನ್ನೋ ಪ್ರಶ್ನೆ ಇಲ್ಲ. मीठे मीठे रूहानी बच्चों को रूहानी बाप बैठ समझाते, कल पहले भी बाप ने समझाया था, ऐसे नहीं कृष्ण ने गोप गोपियों को सुनाया. ಮಧುರ ಮಧುರವಾದ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ತಿಳಿಸ್ತಿದ್ದಾರೆ, ಏನೋ ಸ್ವೀಟ್ ಮಕ್ಕಳೇ ಗಿಣಿಗಳೇ ಅಂತ. ಕಲ್ಪದ ಹಿಂದೆನೂ ನಾನು ಹಿಂಗೆ ತಿಳಿಸ್ಕೊಟ್ಟಿದ್ದೆ, ಮಕ್ಕಳೇ ನೀವು ಹೆಂಗಿದ್ದವ್ರು ಹೆಂಗಾಗ್ಬಿಟ್ರಿ ಅಂತ. ಭಿನ್ನ ನಾಮರೂಪ ದೇಶ ಕಾಲಗಳಲ್ಲಿ ಜನ್ಮ ತಗೊಂಡು ದೇವತೆಗಳು ನೋಡ್ರಿ ಹೆಂಗ್ ಬಂದಾಗಿದ್ದೀರಾ ಅಂತ ಕವಡೆ ತರ. ऐसे नहीं कृष्ण ने गोप गोपियों को सुनाया, कृष्ण के गोप गोपियां होते नहीं, ना उनको ज्ञान सिखाया जाता. वो तो है सतयुग का पहला प्रिंस, वहाँ कैसे राजयोग सिखाएंगे, वह पतित से पावन बनाएंगे. अब तुम अपने बाप को याद करो, बाप फिर टीचर भी है ना. ಎಷ್ಟು ಪ್ರೀತಿ ಬಾಬಂಗೆ. ಬಾಬಾ ಹೇಳೋದು, ಬಾಬೋರ್ ಬಂದ್ ಮಾಡಿದ ಕರ್ತವ್ಯ ಎಲ್ಲ ಕೃಷ್ಣನಿಗೆ ಹಾಕ್ಬಿಟ್ರು. ಬಾಬಾ ಹೇಳಿದ್ರೆ ಕೃಷ್ಣ ಒಂದು ಬೇಬಿ, ಇನ್ನೊಂದು ಕೃಷ್ಣ ದೊಡ್ಡವನಾದ್ರೂ ಗೋಪ ಗೋಪಿಯರಿಗೆ ಹೋಗೋ ಏನ್ ಜ್ಞಾನ ಹೇಳಲಿಲ್ಲ. ಗೋಪ ಗೋಪಿಯರ ಹತ್ರ ಇವ್ರು ತೋರಿಸ್ದಂಗೆ ಅಲ್ಲಿ ಇಲ್ಲ. ಅವನು ರಾಜಕುಮಾರ, ಅವ್ರ ಮನೆಯಲ್ಲ ಅವ್ರು ಇರ್ತಾರೆ, ಏನ್ ರೋಡಲ್ಲೆಲ್ಲ ಹೋಗಿ ಗೋಪಿಯರಂತ ಹೋಗ್ತಾರ? ಇಲ್ಲಲ್ವಾ. ಅದಕ್ಕೆ ಹೇಳ್ತಾರೆ ಬಾಬಾ, ಅವ್ರಲ್ಲಿ ರಾಜಯೋಗ ಕಲ್ಸೋ ಪ್ರಶ್ನೆನೇ ಇಲ್ಲಲ್ಲ, ಅಲ್ಲಿ ಪತಿತರ ಇಲ್ಲಲ್ಲ. ತಂದೆ ಪರಮಾತ್ಮ ಬಂದು ರಾಜಯೋಗ ಕಲಿಸಿ ಪತಿತರನ್ನ ಪಾವನ ಮಾಡ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ, ನಾನು ಟೀಚರ್ ಆಗಿದ್ದೀನಿ. ಟೀಚರ್ ಅಂದ್ರೆ ಸ್ಟೂಡೆಂಟ್ ಕಬಿ ಟೀಚರ್ ಕೋ ಭೂಲ್ ನ ಸಕೆ. ನಾನು ಸ್ಟೂಡೆಂಟ್, ಗಾಡ್ಲಿ ಸ್ಟೂಡೆಂಟ್ ಅಂದ್ರೆ ನಮ್ಮ ಟೀಚರ್ನ ಹೆಂಗ್ ಮರೆಯೋಕ್ಕಾಗುತ್ತೆ? ನಮ್ಮ ತಂದೆ ಟೀಚರ್ ಆಗಿ ಬಂದು ಓದಿಸ್ತಾ ಇದ್ದಾರೆ. ಅದು ಇಷ್ಟು ಪ್ರೀತಿಯಿಂದ ಓದಿಸೋದೇನೋ ಎಲ್ಲ ಶೃಂಗಾರ ಮಾಡ್ತಿದ್ದಾರೆ. ಇಡೀ ದಿನ ನಮ್ಮ ಸಂಭಾಲನೆ ಮಾಡ್ತಾರೆ, ನಮ್ಗೆ ಊಟ ತಿನ್ನಿಸ್ತಾರೆ, ನಮಗೆ ನಡೆಸ್ತಾರೆ, ನಮಗೆ ಸಹಯೋಗ ಕೊಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ. ಕಡಿಮೆ ಮಾಡ್ತಾರ? ಬಾಪ್ ಕೋ ಬಚ್ಚೆ ಭೂಲ್ ನ ಸಕೆ, ಗುರು ಕೋ ಬಿ ಭೂಲ್ ನ ಸಕೆ, ಟೀಚರ್ ಕೋ ಬಿ ಸ್ಟೂಡೆಂಟ್ ಭೂಲ್ ನ ಸಕೆ. ಅಂದ್ರೆ ತಂದೆ, ಶಿಕ್ಷಕ, ಸದ್ಗುರು. ಯಾರಾದ್ರೂ ಲೌಕಿಕದಲ್ಲಿ ಮರೀತಾರ? ಅವ್ರು ಮರೆಯಲ್ಲ ಅಂದ್ರೆ ನೀವೇನ್ ಮರಿತೀರಾ? ಒಂದ್ಸಾರಿ ಅಪ್ಪ ಅಂತ ನೆನಪು ಮಾಡಿ, ಟೀಚರ್ ಅಂತ ನಾನು ಹೇಳಿರೋ ಶಿಕ್ಷಣ ನೆನಪು ಮಾಡಿ, ನಾ ಗುರು ಅಂದ್ರೆ ನಾನು ಹೇಳಿರೋ ಮಂತ್ರದ ರೂಪದಲ್ಲಿ, ಏನೇನ್ ಮಂತ್ರಗಳ ರೂಪದಲ್ಲಿ ಬಾಬಾವ್ರ ಜ್ಞಾನನ ಯಾವ್ಯಾವ ಪಾಯಿಂಟ್ ಮಂತ್ರದ ತರ ನೆನಪು ಮಾಡ್ಬೋದು. ವಿಚಾರ ಸಾಗರ ಮತನ ಮಾಡ್ರಿ. बाप तो जन्म से ही होता है ना, टीचर 5 वर्ष के बाद मिलता, फिर गुरु वानप्रस्थ में मिलता. जन्म से ही गुरु करने का तो कोई फायदा नहीं. गुरु की गोद लेकर भी दूसरे दिन मर जाते, फिर गुरु क्या करते? गाते भी है ना, सतगुरु बिगर गति नहीं, सतगुरु को छोड़ वो फिर गुरु कह देते. गुरु तो ढेर है. ಬಾಬಾ ಹೇಳ್ತಿರೋದೇನು ಅಂದ್ರೆ, ಟೀಚರ್ ತಂದೆ ಯಾವಾಗ್ಲೂ ಫಸ್ಟೇ ಇರ್ತಾರೆ. ನೆಕ್ಸ್ಟ್ 5 ವರ್ಷ ಆದ್ಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಮಕ್ಕಳಿಗೆ ಟೀಚರ್. ವಾನಪ್ರಸ್ಥ ಅವಸ್ಥೆಯಲ್ಲಿ ಗುರು. ಈಗ ಕೆಲವರೆಲ್ಲ ಈಗ ಜನ್ಮ ತಗೊಂಡ ತಕ್ಷಣ ಗುರುಗಳಿಗೆ ಮೊದಲಲ್ಲಿ ಇಡ್ತಾರೆ, ಕೆಲವರು ನೆಕ್ಸ್ಟ್ ಡೇನೇ ಶರೀರ ಬಿಡ್ತಾರೆ. ಬಾಬಾ ಹೇಳ್ತಾರೆ, ಏನ್ ಪ್ರಯೋಜನ? ಗುರು ಏನ್ ಮಾಡಕ್ಕಾಗುತ್ತೆ? ಸದ್ಗುರು ಇಲ್ಲದೆ ಸದ್ಗತಿ ಸಿಗೋಕ್ ಸಾಧ್ಯ ಇಲ್ಲ. ಸದ್ಗುರು ಇರೋರೇ ಒಬ್ಬರಲ್ವಾ? ಗುರುಗಳು ಅನೇಕರಿದ್ದಾರೆ, ಸದ್ಗುರು ಒಬ್ರೇನೆ. बाबा कहते, बच्चे तुम्हें कोई देहदारी गुरु आदि करने की दरकार नहीं. ये मಕ್ಕಳೇ ನೀವು देहदारी गुरुಗಳನ್ನ ಮಾಡಬೇಕಾಗಿಲ್ಲ. तुम्हें किसी से कुछ मांगना भी नहीं है, कहा भी जाता है मांगने से मरना भला. सबको चिंता रहती है हम कैसे अपने पैसे ट्रांसफर करें. दूसरे जन्म के लिए वो ईश्वर अर्थ दान पुण्य करते हैं, तो उसका रिटर्न इसी पुरानी सृष्टि में अल्प काल के लिए मिलता है. ತುಂಬಾ ಇಂಪಾರ್ಟೆಂಟ್ ಅಲ್ಲ. ಸದ್ಗುರು ತಂದೆ ಮಡಿಲನ್ನ ಎಂದು ಬಿಡಕ್ ಹೋಗ್ಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್.
ಅದಕ್ಕೆ ಹೇಳ್ತಾರೆ, ನೀವು ಲೌಕಿಕದಲ್ಲಿ ಎಂದೂ ದೇಹದಾರಿ ಗುರುಗಳನ್ನು ಮಾಡ್ಕೊಳ್ಬೇಕಾಗಿಲ್ಲ. ನೀವು ಯಾರ ಹತ್ರ ಏನೂ ಕೇಳಬೇಕಾಗಿಲ್ಲ. ನಂಗೆ ಒಂದಿಷ್ಟು ಆಶೀರ್ವಾದ ಕೊಡ್ರಿ, ಒಂದಿಷ್ಟು ಶಕ್ತಿ ಕೊಡ್ರಿ. ಬಾಬಾ ದಾತ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಮಾಂಗನೇಸೆ ಮರ್ನಾಬಲ ಅಂತ ಇದೆಯಲ್ಲ, ಬೇಡದಕ್ಕಿಂತ ಸಾಯೋದ್ ಲೇಸ್ ಅಂತ. ಜನಗಳಿಗಂತೂ ಚಿಂತೆ ಇರುತ್ತೆ, ನಮ್ಮ ಹತ್ರ ಧನ ಇದೆ ಅಂದ್ರೆ ಹೆಂಗ್ ಸಫಲ ಮಾಡಬೇಕು, ಈಶ್ವರಾರ್ಥ ದಾನ ಪುಣ್ಯ ಮಾಡಿ ಏನಾದರೂ ಪುಣ್ಯ ಮಾಡ್ಕೋಬೇಕಂತ. ಆದರೆ ಹಳೇ ಸೃಷ್ಟಿಯಲ್ಲಿ ಅವ್ರು ಎಷ್ಟಾದರೂ ದಾನ ಪುಣ್ಯ ಮಾಡಲಿ, ಬಟ್ ಅಲ್ಪ ಕಾಲಕ್ಕೆ ಮಾತ್ರ ಸಿಗುತ್ತೆ. ನಿಮ್ಮ ಮಕ್ಕಳಿಗೆ ಎಷ್ಟು ಸಿಗುತ್ತೆ ಹೇಳ್ರಿ? यहाँ तुम्हारा ट्रांसफर होता है तो नई दुनिया में और 21 जन्मों के लिए और संपूर्ण रीति से तन मन धन प्रभु के आगे अर्पण करना है. सो तो जब आए तब अर्पण करेंगे ना. प्रभु को कोई जानते ही नहीं तो गुरु को पकड़ लेते हैं, धन आदि गुरु के आगे अर्पण कर देते हैं. वारिस नहीं होता तो सब गुरु को दे देते. आजकल कायदे अनुसार ईश्वर अर्थ भी कोई देते नहीं. बाप समझाते हैं, मैं गरीब निवास हूँ, इसलिए मैं आता ही हूँ भारत में, तुमको आकर विश्व का मालिक बनाता हूँ. डायरेक्ट और इनडायरेक्ट में देखो कितना फर्क है. ಡೈರೆಕ್ಟ್ ಇಂಡೈರೆಕ್ಟ್ ಅಲ್ಲಿ ಎಷ್ಟು ವ್ಯತ್ಯಾಸ ನೋಡಿ. ಈಗ ಗುರುಗಳ ಮುಷ್ಟಿಯಲ್ಲಿ ಜನ ಹೆಂಗಿದ್ದಾರೆ ಅಂದ್ರೆ, ಈಗ ಮಕ್ಕಳಿಲ್ಲ ಅಂದ್ರೆ ಎಲ್ಲ ಗುರುಗಳಿಗೆ ಕೊಟ್ಟು ಶರೀರ ಬಿಟ್ಬಿಡ್ತಾರೆ. ಅವ್ರು ಟ್ರಸ್ಟಿಗೆ ಕೊಡ್ತಾರೋ ಏನೋ ಅಂತ ಮನುಷ್ಯರಿಗೆ ಕೊಟ್ರು. ಈಶ್ವರ ಅರ್ಥವಾಗಿ ಈಗ ಯಾರು ಕೊಡೋದೇ ಇಲ್ಲ, ಅವ್ರಿಗೆ ಬುದ್ಧಿನೇ ಇಲ್ಲ, ಹಂಗಾಗ್ಬಿಟ್ಟಿದೆ ಅಂತಾರೆ ಬಾಬಾವ್ರು. ಏನ್ ಸಿಗುತ್ತೆ ಇಲ್ಲಿ? ನೀವು ಡೈರೆಕ್ಟ್ ಈಶ್ವರಾರ್ಥ ಬಾಬನಿಗೆ ಡೈರೆಕ್ಟ್ ಸೇವೆ ಮಾಡ್ತಿರೋದ್ರಿಂದ 21 ಜನ್ಮಗಳು ಆಮೇಲೆ ಇಡೀ ಕಲ್ಪಕ್ಕೂ ಜಮಾ ಮಾಡ್ಕೊಳ್ತೀರ ಮಕ್ಕಳೇ ಅಂದಾಗ, ಇಲ್ಲಿ ಪ್ರಾಕ್ಟಿಕಲಿ ತನುಮನ ಧನ ಅರ್ಪಣೆ ಮಾಡ್ತೀರಾ. ನಾನು ಬಂದಾಗ ತಾನೇ ಅರ್ಪಣೆ ಮಾಡೋದು, ಭಕ್ತಿಯಲ್ಲಿ ಏನು ಅರ್ಪಣೆ ಮಾಡೋಕ್ಕಾಗಲ್ಲ. ಆದ್ರೂ ಈಶ್ವರಾರ್ಥ ಅಂತ ಯಾರು ಮಾಡ್ತಾರೆ ನಿಸ್ವಾರ್ಥವಾಗಿ, ಅಲ್ಪ ಕಾಲದ ರಾಜ ಈ ದ್ವಾಪರದಲ್ಲಿ ಸಿಕ್ತು ತಾನೆ. ಈಗ ಈಶ್ವರಾರ್ಥ ಮಾಡೋದೇ ಇಲ್ಲ ಅಂದ್ರೆ ಏನ್ ಸಿಗುತ್ತೆ ಅವ್ರಿಗೆ? ಎಲ್ಲ ಮನುಷ್ಯರು ತಿಂದು ಹೋಗ್ತಿದ್ದಾರೆ ಎಲ್ಲರಿಗೂ. ನಾನು ಬಂದು ಮಕ್ಕಳೇ, ನಾನು ಬಡವರ ಬಂದು ಭಾರತದಲ್ಲೇ ಬರೋದು, ನಿಮ್ಮನ್ನು ಬಂದು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ. ಡೈರೆಕ್ಟ್ ಆಗಿ ಇವಾಗ ಮಾಲೀಕರು ಮಾಡ್ತಿದ್ದೀನಿ ಅಂದ್ರೆ, ಡೈರೆಕ್ಟ್ ಅರ್ಪಣೆ ಆಗೋದ್ರಲ್ಲಿ ಅಲ್ಲಿ ಮಾಡಿದ್ದಕ್ಕೆ ಎಷ್ಟು ದೊಡ್ಡ ವ್ಯತ್ಯಾಸ. ತನುಮನದನ ಎಲ್ಲ ಜನ ಸಂಪತ್ತು ಸಂಪನ್ನವಾಗಿ ಸಿಕ್ಕುತ್ತದೆ. ಯಾರಿಗೂ ಇದು ಗೊತ್ತಿಲ್ಲ. सिर्फ कह देते हम ईश्वर अर्पण करते हैं, है तो सब बेसमझी. तुम बच्चों को अब समझ मिलती है तो तुम बेसमझ से समझदार बने हो. बुद्धि में ज्ञान है, बाप तो कमाल करते हैं. जरूर बेहद के बाप से बेहद का वर्षा ही मिलना चाहिए. बाप से तुम वर्षा लेते हो, फिर दादा द्वारा. ಈಶ್ವರಾರ್ಪಣೆ ಅಂತ ಬಾಯಲ್ಲಿ ಹೇಳ್ತಾರೆ, ಆದ್ರೆ ಈ ಬುದ್ಧಿ ಇಲ್ಲ ಅಷ್ಟೇ, ಏನು ಮಾಡಲ್ಲ. ನಿಮಗೆ ಈಗ ಗೊತ್ತಾಗೋಯ್ತು, ಯಾಕೆ ನೀವು ಬುದ್ಧಿವಂತರಾಗ್ಬಿಟ್ರಿ ಅಂತಾರೆ ಬಾಬಾವರು. ಈಶ್ವರಾರ್ಪಣೆ ಮಾಡೋದು ಹೆಂಗೆ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ. ಬುದ್ಧಿಯಲ್ಲಿ ಜ್ಞಾನ ಇರೋದ್ರಿಂದ ಬಾಬಾ ಹೇಳೋದು, ಕಮಾಲ್ ಬಾಪ್ ತೋ ಕಮಾಲ್ ಕರ್ತೆ ಜರೂರ್. ಬೇಹದ ಇವಾಗ ಬಾಬಾವ್ರು ನಮ್ಮ ಬುದ್ಧಿಯನ್ನೇ ಕಮಾಲ್ ಮಾಡ್ಬಿಟ್ರಲ್ಲ, ದಿವ್ಯ ಬುದ್ಧಿ ಕೊಟ್ಟು. ಎಲ್ಲ ಈಶ್ವರಾರ್ಪಣೆ, ಬೇಹದ್ ತಂದೆಯ ಅರ್ಥವಾಗಿ ಕೊಟ್ಟು ಸಫಲ ಮಾಡ್ಬೇಕು, ಆಸ್ತಿ ತಗೋಬೇಕನ್ನೋದು ಬಂತು ತಾನೆ. ಯಾಕೆ ಶಿವಬಾಬಾ ಹೇಳೋದು, ನಾನು ಬಂದಿದ್ದೀನಿ ಬ್ರಹ್ಮನ ಹತ್ರ ಡೈರೆಕ್ಟ್ ನಿಮಗೆ ಆಸ್ತಿ ಕೊಡಕ್ಕೆ. ನೀವು ಡೈರೆಕ್ಟ್ ಎಲ್ಲ ಮಾಡ್ತಿದ್ದೀರ, ಅದಕ್ಕೆ ಆಸ್ತಿನೂ ಹಂಗೆ ಸಿಗುತ್ತೆ. ದಾದಾ ಅಭಿ ಉನ್ಸೆ ವರ್ಷ ಲೇರೆ. ಬ್ರಹ್ಮ ತಂದೆಗೆ ನಾವು ಕೊಡ್ತಿಲ್ಲ, ಬ್ರಹ್ಮ ತಂದೆನೂ ಶಿವಬಾಬಾ ಅವ್ರಿಗೆ ಕೊಟ್ರು, ಅವರಿಂದ ಆಸ್ತಿ ತಗೋತಾರೆ. वर्षा देने वाला एक ही है, उनको ही याद करना है. बाप कहते हैं, बच्चे मैं इनके बहुत जन्मों के अंत में आता हूँ, इनमें प्रवेश कर तुमको भी पावन बनाता हूँ, जो फिर ये फरिश्ता बन जाते हैं. बैज पर तुम बहुत सर्विस कर सकते हो. तुम्हारा सब है अर्थ सहित बैज ना. ये तो ಜಿಯದಾನ್ ದೇನೆ ವಾಲಾ ಚಿತ್ರ है. ಬ್ಯಾಡ್ಜಸ್ ಏನಿದೆ ಜಿಯದಾನ, ಅದರಲ್ಲಿರೋ ಚಿತ್ರಗಳಲ್ಲಿ ತಿಳಿಸ್ಬಿಟ್ರೆ ಯಾರಿಗಾದ್ರೂ ಪ್ರಾಣದಾನ ಸಿಗುತ್ತೆ. वैल्यू, इनकी वैल्यू किसको भी पता नहीं है. और बाबा को हमेशा बड़ी चीज पसंद आती है जो कोई भी दूर से पढ़ सके.
ತಂದೆ ಹೇಳ್ತಿರೋದು ಬ್ಯಾಡ್ಜ್ ಅಂತೂ ನೀವು ಸದಾ ಹಾಕೊಂಡಿರ್ಬೇಕಂತಾರೆ, ಬ್ಯಾಡ್ಜಲ್ಲಿರೋ ಚಿತ್ರ ಒಳ್ಳೇದು. ಬಟ್ ಬಾಬಂಗೆ ಏನಿಷ್ಟ ಅಂದ್ರೆ ದೊಡ್ಡ ದೊಡ್ಡ ಚಿತ್ರಗಳು ಇಷ್ಟ. ಅಂದ್ರೆ ಕುಡ್ರಿಗೆ ಕನ್ನಡಿ ಇಟ್ಟಂಗೆ ದೂರದಿಂದನೇ ಅವ್ರಿಗೆ ಅರ್ಥ ಆಗ್ಬೇಕು. ಅದಕ್ಕೆ ತಾನೆ ಬಾಬಾ 10x15 ಅಥವಾ 15x20 ಆ ತರ ದೊಡ್ಡ ದೊಡ್ಡ ಚಿತ್ರಗಳು ಹಾಕ್ರಿ ಮಕ್ಕಳೇ, ದೂರದಿಂದ ಅವ್ರಿಗೆ ಕಣ್ಣುಗಳು ತೆಗೀರಿ ಅಂತ. ಅಂದ್ರೆ ಮೂಲ ಮಾತೇನು, ನಾನೀಗ ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ಪ್ರವೇಶ ಮಾಡಿದ್ದೀನಿ. ಇವರು ನನ್ನಿಂದ ಆಸ್ತಿ ತಗೋತಿದ್ದಾರೆ ಅಂದ್ರೆ ನೀವುನು ಚೆನ್ನಾಗಿ ಪುರುಷಾರ್ಥ ಮಾಡಿ ಆಸ್ತಿ ತಗೋಬೇಕು. ಬ್ರಹ್ಮಬಾಬಾ ನೋಡಿ ಪುರುಷಾರ್ಥ ಮಾಡಿ ಫಸ್ಟ್ ಫರಿಷ್ಠ ಆಗ್ಬಿಡ್ತಾರೆ ಅಂದ್ರೆ ಪ್ರಾಪ್ತಿ ಹಂಗೆ ಟಕಾರ ಅಂತ ನಂಬರ್ 1 ಹೊಟ್ಟೋಗ್ಬಿಡ್ತಾರೆ. ಎಲ್ಲ ಪುರುಷಾರ್ಥದ ಮೇಲೆ ತಾನೆ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग, शुक्रिया बाबा. ಕಿತನಾ ಬಾಬಾನೆ ಕ್ಯಾ ಕಹಾ, ಕಿವಿಯಲ್ಲಿ ಇಡೀ ದಿನ ಏನಿರ್ಬೇಕು ಹಾಡು. ನನ್ನ ಮಕ್ಕಳೇ, ಮುದ್ದು ಗಿಣಿಗಳೇ, ನಾನು ನಿಮ್ಮನ್ನ ಜನ್ಮ ಕೊಟ್ಟಿದ್ದೀನಿ, ಸಂಪಾಲನೆ ಮಾಡ್ತಿದ್ದೀನಿ, ಓದಿಸ್ತಾ ಇದ್ದೀನಿ. ನಾನು ನಿಮ್ಮನ್ನು ಶೃಂಗಾರ ಮಾಡಕ್ ಬಂದಿದ್ದೀನಿ, ನಾನು ಅಪಾರ ಸುಖ ಕೊಡಕ್ ಬಂದಿದ್ದೀನಿ. ಮಕ್ಕಳೇ ಕಿವಿಯಲ್ಲಿ ಮೊಳಗ್ತಾ ಇರ್ಬೇಕು. ಸ್ವದರ್ಶನ್ ಚಕ್ರಧಾರಿಗಳಾಗ್ರಪ್ಪ, ನಾನೊಬ್ಬನ್ ನೆನಪು ಮಾಡ್ರಿ, ನೀವೆಲ್ಲೆಲ್ಲೋ ಬುದ್ಧಿ ಇಟ್ಕೊಬೇಡ್ರಿ. ಕೇಳಿಸುತ್ತಾ ಈ ಹಾಡು ಅಥವಾ ಇನ್ನೆಲ್ಲಾದ್ರೂ ಕೇಳ್ತದ ಏನಾದ್ರು ಗಂಟೆಗಳು? ओके, धारणेगे बाप से बेहद का वर्षा लेने के लिए डायरेक्ट अपना तन मन धन ईश्वर के आगे अर्पण करने में समझदार बनना है. अपना सब कुछ 21 जन्मों के लिए ट्रांसफर कर लेना है. ತಂದೆಯಿಂದ ಬೇಹದ್ ಆಸ್ತಿ ತಗೊಳಕ್ಕೆ ಡೈರೆಕ್ಟ್ ತನುಮನ ಧನವನ್ನ ಈಶ್ವರನ ಮುಂದೆ ಅರ್ಪಣೆ ಮಾಡೋರೇ ಬುದ್ಧಿವಂತರು. ಜಗತ್ತೆಲ್ಲ ಖಾಲಿ ಹೊಟ್ಟೋಗುತ್ತೆ, ಎಲ್ಲ ಮಣ್ಣಲ್ಲೋಯ್ತು, ಬೆಂಕಿಯಲ್ಲೋಯ್ತು, ಎಲ್ಲ ಹೋಗೋದೇ ಇದೆ. ಒಟ್ಟು ಸಫಲ ಮಾಡ್ಕೊಂಡವ್ರೆಲ್ಲ ತುಂಬ್ಕೊಂಡು ಹೊರಟ್ರು ನೋಡ್ರಿ. ಇದನ್ನ 21 ಜನ್ಮಗಳಿಗೆ ಮಕ್ಕಳೇ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ರಿ. जैसे बाप पढ़ाने की, संभालने की, श्रृंगार करने की सर्विस करते, ऐसे बाप समान सर्विस करनी. जीवन बंध से निकाल सबको जीवन मुक्ति में ले जाना है. ತಂದೆ ಓದಿಸೋ ಸೇವೆ, ಪढ़ाई ಪढ़ाने का ಓದಿಸೋ ಸೇವೆ ತಾನೆ, ಸಂಭಾಲನೆ ಮಾಡೋ ಸೇವೆ, ಶೃಂಗಾರ ಮಾಡೋ ಸೇವೆ ಮಾಡಕ್ ಬಂದಿದ್ದೀನಿ, ಮಕ್ಕಳ ಸೇವೆ ಮಾಡಕ್ ಬಂದಿದ್ದೀನಿ ಅಂದ್ರಲ್ವಾ. ತಂದೆ ತರಹ ನೀವುನು ಸೇವೆ ಮಾಡ್ರಿ. ಜೀವನ ಬಂಧನದಿಂದ ಎಲ್ಲರನ್ನ ತೆಗೆದು ಜೀವನ್ ಮುಕ್ತರನ್ನಾಗಿ ಮಾಡಿ ಮಕ್ಕಳೇ ಅಂತಾರೆ. ವರದಾನ, ಸರ್ವ ಖಜಾನೋं की ಎಕಾನಮಿ की ಬಜೆಟ್ बनाने वाले ಮಹೀನ್ ಪುರುಷಾರ್ಥಿ ಭವ. ಸರ್ವ ಖಜಾನೆಗಳ ಎಕಾನಮಿ ಅಂದ್ರೆ ಉಳಿತಾಯ ಯೋಜನೆ ಬಜೆಟ್ ಮಾಡವರೇ ಮಹೀನ್ ಪುರುಷಾರ್ಥಿಗಳು, ಸೂಕ್ಷ್ಮ ಬುದ್ಧಿ ಇರೋ ಪುರುಷಾರ್ಥಿಗಳು. ಎಕಾನಮಿ ಉಳಿತಾಯ ಮಾಡಿ 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 ಭವಿಷ್ಯಕ್ಕೆ ಜಮಾ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಏನ್ ಬುದ್ಧಿವಂತರು? ಇಲ್ಲೇ ಬಂತು, ಇಲ್ಲೇ ಊಟ ಮಾಡಿದೆ, ಇಲ್ಲೇ ಹೊರಟೆ ಅಂದ್ರೆ ಏನ್ ಅರ್ಥ ಏನು? जैसे लौकिक रीति में यदि इकोनॉमी वाला घर ना हो तो ठीक रीति से नहीं चल सकता. ऐसे यदि निमित्त बने हुए बच्चे इकोनॉमी वाले नहीं है तो सेंटर ठीक नहीं चलता. वो हुई हद की प्रवृत्ति, ये हुई बेहद की ಪ್ರವೃತ್ತಿ. ನೋಡಿ, ಲೌಕಿಕ ರೀತಿಯಲ್ಲಿನೂ ಎಕಾನಮಿ ಮಾಡಿ ಉಳಿತಾಯ ಮಾಡಿಲ್ಲ ಅಂದ್ರೆ ಅವ್ರೂ ಸರಿಯಾಗಿ ನಡ್ಕೊಳಕ್ಕಾಗಲ್ಲ. ಹಂಗೆ ಸೆಂಟ್ರಲ್ಲಿನೂ ಎಕಾನಮಿ ಮಾಡಲಿಲ್ಲ ಅಂದ್ರೆ ಸೆಂಟ್ರನ್ನ ಸರಿಯಾಗಿ ನಡ್ಸಕ್ಕಾಗಲ್ಲ. ಅದು ಲೌಕಿಕ ಪ್ರವೃತ್ತಿ ಮಿತವಾದದ್ದು, ಇದು ಅಪರಿಮಿತವಾದ ಸೇವಾ ಪ್ರವೃತ್ತಿ. ಇಲ್ಲಿ ಏನೇನು, ಇಲ್ಲಿ ಸ್ಥೂಲ ಸೂಕ್ಷ್ಮ ಎಲ್ಲಾ ಖಜಾನೆಗಳ ಎಕಾನಮಿ ಬೇಕು, ಅದರಲ್ಲಿ ಸೂಕ್ಷ್ಮ ಖಜಾನೆ ಇಂಪಾರ್ಟೆಂಟು. ಒಳಗಡೆ ತಾಕತ್ತೇ ಇಲ್ಲ ಅಂದ್ರೆ ಏನು, ಎಲ್ಲರಿಗೇನು ಕೊಡಕ್ಕಾಗತ್ತೆ? तो चेक करना चाहिए कि संकल्प बोल शक्तियों में क्या क्या एक्स्ट्रा खर्च किया. ಮೇನ್ ಎಕಾನಮಿ ಏನು? ಸಂಕಲ್ಪ ಮಾತು ಕರ್ಮದಲ್ಲಿ ಏನೇನು ಎಕ್ಸ್ಟ್ರಾ ಖರ್ಚು ಮಾಡಿದೆ ಇವತ್ತು.
ಒಂದು ಸಂಕಲ್ಪ ಬಡ ಕಡೆ 10 ಸಂಕಲ್ಪ ನಡೀಲಿಲ್ಲ, ಒಂದು ಮಾತಾಡ ಕಡೆ 10 ಮಾತಾಡಿಲ್ಲ, 20 ಮಾತಾಡಿಲ್ಲ ತಾನೆ, ನೋಡ್ಕೊಳ್ರಿ. और सर्व खजानों की इकोनॉमी का बजट बनाकर उसी अनुसार चलते हैं, उन्हें ही महीन पुरुषार्थी कहा जाता. उनके संकल्प, बोल, कर्म व ज्ञान की शक्तियां कुछ भी व्यर्थ नहीं जा सकता. ಇನ್ನೊಂದೇನೋ ಸರ್ವ ಖಜಾನೆಗಳು, ಜ್ಞಾನ, ಗುಣ, ಶಕ್ತಿಗಳು, ಸಮಯ ಎಲ್ಲದರ ಎಕಾನಮಿ ಮಾಡಿದ್ರ ನೋಡ್ಕೊಡಿ. ಅದರ ಅನುಸಾರ ಬಜೆಟ್ ಮಾಡಿ, ಅಂಥವ್ರಿಗೇನೆ ಸೂಕ್ಷ್ಮ ಪುರುಷಾರ್ಥಿಗಳಂತಾರೆ. ಯಾರು ತನ್ನ ಒಂದೊಂದು ಸಂಕಲ್ಪಕ್ಕೆ ಬೆಲೆ ಕೊಡ್ತಾರೆ, ತನ್ನ ಒಂದೊಂದು ಮಾತು ರತ್ನ, ಅದಕ್ಕೆ ತನ್ನ ಬೆಲೆ ರೆಸ್ಪೆಕ್ಟ್ ಇಟ್ಕೊಳ್ತಾರೆ, ಅವರಿಗೆ ಬಾಬಾ ರೆಸ್ಪೆಕ್ಟಬಲ್ ಬುದ್ಧಿವಂತರಂತಾರೆ. ಅವರ ಸಂಕಲ್ಪ, ಮಾತು, ಕರ್ಮ, ಜ್ಞಾನ, ಗುಣ, ಶಕ್ತಿಗಳನ್ನು ವೇಸ್ಟ್ ಮಾಡಲ್ಲ. ಇದ್ರ ಬಗ್ಗೆ ಎಲ್ಲರೂ ಚಿಂತನೆ ಮಾಡಿ. ಇವತ್ತೆಲ್ರೂ ಹೋಮ್ವರ್ಕು. ನಮ್ಮ ತಂದೆ ಬಂದೆಲ್ಲ ಸೇವೆ ಮಾಡ್ತಿದ್ದಾರೆ, ನಾನು ಕೂತ್ಕೊಂಡು ಸಂಕಲ್ಪ, ಮಾತು, ಕರ್ಮ, ಅವ್ರ ಖಜಾನೆ ಎಲ್ಲ ವೇಸ್ಟ್ ಮಾಡಿದ್ರೆ ಅವ್ರದ್ದು ಅವಮಾನನ ಇಲ್ವಾ? ಅವ್ರ ಸೇವೆಗೆ ಏನು ರಿಟರ್ನ್ ಕೊಟ್ವಿ ನಾವು? ಇದು ತೀರಾ ಡಿಸ್ರಿಗಾರ್ಡ್ ಇದು. ಹಿಂಗೆಲ್ಲ ನಾವು ಮಾಡಂಗಿಲ್ಲ. ಈಗ ಕಂಜೂಸ್ ಇರೋರು ಏನು ಮಾಡ್ತಾರೆ ಗೊತ್ತಾ? ಒಂದೊಂದು ರೂಪಾಯಿನೂ ಹಿಂಗೆ ಮೆತ್ಕೊಂಡಿಲ್ಲ ತಾನೇ ಅಂತ ಹಿಂಗೆ ನೋಡ್ತಾರೆ, ಹಿಂಗೆ ಕೊಡ್ತಾರೆ. ಹಂಗೆ ಕಂಜೂಸ್ ಹೊಡೆದ್ರೆ ಇದ್ರಲ್ಲಿ ಕಂಜೂಸ್ ಆಗ್ರಿ, ಪರವಾಗಿಲ್ಲ. ಒಂದೊಂದು ಸಂಕಲ್ಪ, ಮಾತು, ಕರ್ಮ, ಸಮಯ, ಖಜಾನೆಗಳು ವೇಸ್ಟ್ ಆಗಂಗಿಲ್ಲ. ಅದನ್ನು ನೋಡಿ ನೋಡಿ ಸೇವಾರ್ಥವಾಗಿ ಪಾತ್ರ ನೋಡಿ ಅದು ಉಪಯೋಗಕ್ಕೆ ಬರುತ್ತಾ ಇಲ್ವಾ ನೋಡಿಬಿಟ್ಟು ಸಂಕಲ್ಪ ಮಾಡಿ, ಮಾತಾಡಿ, ಕರ್ಮ ಮಾಡಿ, ಜ್ಞಾನ ಹೇಳ್ಬೇಕಾ, ಪಾಯಿಂಟ್ ಹೇಳ್ಬೇಕಾ. ಸೊ ಹೇಳ್ತಾ ಇದ್ರೆ ಒರೆಸ್ಕೊಂಡು ಹೋಗ್ತಾ ಇದ್ರೆ ಅಂಥವ್ರಿಗೇನು ಮಾತಾಡೋದ್ರಲ್ಲಿ ಅರ್ಥ ಇದೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಬಾಬು ನಮ್ಮ ಮಕ್ಕಳಿಗೆ ಬುದ್ಧಿನ. ವ್ಯರ್ಥ ಮಾಡಂಗಿಲ್ಲ. ಆರ್ಡರು ತಂದೆದು ಸ್ಲೋಗನ್, ಸ್ನೇಹಕ್ಕೆ ಖಜಾನೆ ಸೆ ಮಾಲಾ ಮಾಲ್ ಬನ್ ಸಬ್ಕೋ ಸ್ನೇಹದೋ ಅವ್ರ ಸ್ನೇಹಲೋ. ಸ್ಲೋಗನ್ ಏನು? ಸ್ನೇಹದ ಖಜಾನೆಯಲ್ಲಿ ಮಾಲಾ ಮಾಲ್, ಸ್ನೇಹ ಸಾಗರನ ಮಕ್ಕಳು ನೀವು. ಸ್ನೇಹ ಕೊಡಿ, ಸ್ನೇಹ ತಗೊಳ್ಳಿ ಮಕ್ಕಳೇ, ಗಿಣಿಗಳೇ, ಮಣಿಗಳೇ. ಎಂಥ ಸ್ನೇಹ? ಮೋಹ ಅಲ್ಲ, ಆತ್ಮಿಕ ಸ್ನೇಹ, ಈಶ್ವರೀಯ ಪವಿತ್ರ ಸ್ನೇಹವನ್ನು ಕೊಡೋದು ಅಂದರೆ ಆತ್ಮಗಳಿಗೆ ಶಕ್ತಿಶಾಲಿ ಭಾವನೆಗಳ, ಶಕ್ತಿಗಳ, ಗುಣಗಳ ಸಪೋರ್ಟ್ ಮಾಡೋದು. ಸರಿನಾ? ಮೀಟೆ ಬಚ್ಚೆ ಕ್ಯಾ ಕರೋ ಅಭಿ? ಏನು ಮಾಡ್ಬೇಕಂದ್ರು ಬಾಬೂರು ಇವತ್ತು? ನೀವು ಗಾಡ್ಲಿ ಸೇವೆಯಲ್ಲಿದ್ದೀರಾ, ಎಲ್ಲರಿಗೆ ಸುಖದ ಮಾರ್ಗ ತೋರಿಸ್ಬೇಕು. ಸುಮ್ಮನೆ ಏನೋ ತೋರಿಸ್ತಿದ್ದೀನಲ್ಲ, ಸ್ಕಾಲರ್ಶಿಪ್ ತಗೋಬೇಕು ಅಂದರು. ಅಷ್ಟು ಚೆನ್ನಾಗಿ ನಿಮ್ಮ ತ್ಯಾಗ ತಪಸ್ಸನೇ ಸೇವೆ. ಮೊನ್ನೆ ಹೇಳಿದ್ರು ಯೋಗನೇ ಸೇವೆ. ಆ ಸೇವೆ ಸಹಯೋಗ ಕೊಡ್ರಿ ನನಗೆ. ವಾಚಾ ಸೇವೆ ಎಷ್ಟಾಗುತ್ತೋ ಅಷ್ಟು ಮಾಡ್ರಿ. ಸೇವೆ ಅಯ್ಯೋ ಬಾಬಾ ನಮ್ಗೆ ಯಾರು ಇಲ್ಲ ಮುಂದಗಡೆ ಎದುರುಗಡೆ ಯಾರಿಗೆ ಹೇಳೋದು? ಇಡೀ ದಿನ ಮೇಲ್ ಭಾಷಣ ಮಾಡ್ರಲ್ಲ ನೀವು, ವಿಶ್ವನ ಮುಂದೆ ಇಟ್ಕೊಂಡು ಬಾಬನ ಮಹಿಮೆ ಮಾಡ್ರಿ. ಬಾಬಾ ಹೇಳಿದ ಪಾಲನೆ ಎಲ್ಲ ಹೇಳ್ರಿ ಅವ್ರಿಗೆ. ಬಾಬಾ ಓದಿಸಿದ ವಿದ್ಯೆ ಹೇಳ್ರಿ. ಬಾಬಾ ಸದ್ಗುರುವಾಗಿ ನನಗೇನು ಮಾಡ್ತಿದ್ದಾರೆ, ಶೃಂಗಾರನೂ ಮಾಡ್ತಿದ್ದಾರೆ, ಮಂತ್ರನೂ ಹೇಳ್ತಿದ್ದಾರೆ. ಸಹಜನಾಗಿ ಶೃಂಗಾರ ಅಲ್ವಾ? ಹೇಳ್ರಿ ಎಲ್ಲ. ಮಗನಾಗಿ ಪಾಲನೆ ಮಾಡ್ತಿದ್ದಾರೆ ನನಗೆ. ನೀವೆಲ್ಲ ದುಃಖಿ ಆಗ್ಬೇಡ್ರಿ. ತಂದೆ ಪರಮಾತ್ಮನನ್ನ ಅಪ್ಪನ್ ಮಾಡ್ಕೊಳ್ಳಿ, ಇಲ್ಲ ಮಗನ್ ಮಾಡ್ಕೊಳ್ಳಿ. ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಚಿಂತೆ ಮಾಡಬೇಡ್ರಿ ಅಂತ ಹೇಳ್ರಿ ಎಲ್ಲರಿಗೆ. ನಿಮಗಿದ್ರೆ ತಾನೇ ಹೇಳೋದು. ನಾನು ಆ ಸಂಬಂಧ ನಿಭಾಯಿಸಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಏನು ಹೇಳೋದು? ನಿಮಗೆ ಚಿಂತೆ ಇದೆ ಕುತ್ಕೊಂಡು ಎಲ್ಲ ಏರುಪೇರುಗಳನ್ನ ಯೋಚನೆ ಮಾಡ್ತೀರಾ ಅಂದರೆ ಕಷ್ಟ. ಓಂ ಶಾಂತಿ.